ಅಣ್ಣ, ನೆರೆಮನೆಯ ರಾಜು ಇದ್ದಾನಲ್ವಾ, ಅವನು ನನ್ನನ್ನು ಅಳುಮುಂಜಿ ಅಳುಮುಂಜಿ ಅಂತ ಕರೆದ. ಅವನ ಜೊತೆ ಇದ್ದ ನನ್ನ ಗೆಳತಿಯರೆಲ್ಲ ಹಾಗೆ ಅಳುಮುಂಜಿ ಅಳುಮುಂಜಿ ಅಂತ ಕರೆದು ಚುಡಾಯಿಸ್ತಿದ್ದಾರೆ ಅಂತ ಹೇಳಿ ಚಿಕ್ಕ ತಂಗಿ ಶಿವಾನಿ ತನ್ನ ಅಣ್ಣ ವಿನಿತ್ನಲ್ಲಿ ತನ್ನ ಮುಗ್ಧ ಮಾತುಗಳಿಂದ ಕೋಪಗೊಂಡು ಹೇಳುತ್ತಿರುತ್ತಾಳೆ. ನಂತರ ಆ ರೋಹನ್ ಇದ್ದಾನಲ್ಲ, ವಿಮಲಾ ಚಿಕ್ಕಿಯ ಮಗ, ಅವನು ಸಹ ನನ್ನನ್ನು ಇವತ್ತು ಗೇಲಿ ಮಾಡಿದ. ನೀನು ಬಂದು ಅವರಿಗೆಲ್ಲ ತಕ್ಕ ಪಾಠ ಕಲಿಸು ಬಾ ಅಣ್ಣ ಎಂದು ಇಂತಹ ಸಣ್ಣ ಪುಟ್ಟ ದೂರುಗಳನ್ನು ತೆಗೆದುಕೊಂಡು ಬಂದು ತನ್ನ ಅಣ್ಣ ವಿನೀತ್ನಲ್ಲಿ ಹೇಳುತ್ತಿದ್ದಳು. ಆ ದಿನಗಳಲ್ಲಿ ಒಂದು ವಿಶ್ವಾಸ ಇತ್ತು. ನನ್ನ ಅಣ್ಣನಲ್ಲಿ ಏನೇ ಹೇಳಿದರೂ ನನ್ನ ಅಣ್ಣ ನನ್ನ ಆಸೆಗಳನ್ನು ಖಂಡಿತವಾಗಿಯೂ ಪೂರ್ತಿ ಮಾಡುತ್ತಾನೆ ಎಂದು. ವಿನೀತ್ ಕೂಡ ತಂಗಿಯನ್ನು ಸಂತೋಷಪಡಿಸಲು ಎಲ್ಲ ಕೆಲಸವನ್ನು ಮಾಡುತ್ತಿದ್ದ. ಅದರಿಂದ ಅವನು ಅವಳಿಗಾಗಿ ಏನೇ ಮಾಡಿದರೂ ಸಹ ಅವಳ ಮುಖ ಖುಷಿಯಿಂದ ಅರಳುತ್ತಿತ್ತು. ಹೀಗೆ ಅಣ್ಣ ತಂಗಿಯ ಪ್ರೀತಿಯನ್ನು ಕಂಡು ಅವರ ತಂದೆ ತಾಯಿ ತುಂಬ ಆನಂದಗೊಳ್ಳುತ್ತಿದ್ದರು. ಆದರೆ ಅದೇನೋ ಹೇಳ್ತಾರಲ್ಲ, ಮಗಳು ತನ್ನ ತಂದೆ ಮನೆಯನ್ನು ಎಷ್ಟೇ ತನ್ನದೆಂದು ತಿಳಿದುಕೊಂಡರೂ ಸಹ ಒಂದಲ್ಲ ಒಂದು ದಿನ ಅವಳಿಗೆ ಅರ್ಥ ಮಾಡಿಸಲಾಗ್ತಿತ್ತು. ಅದೇನೆಂದರೆ, ತಾನು ಮದುವೆಯಾದ ಮೇಲೆ ತನ್ನ ತವರು ಮನೆಯ ಅಧಿಕಾರ ಕಡಿಮೆಯಾಗುತ್ತದೆ, ಇಲ್ಲದಿದ್ದರೆ ಶಾಶ್ವತವಾಗಿ ಅದನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು. ಆದರೆ ಇದರ ಒಂದು ಪರಿವೇ ಇಲ್ಲದೆ ಅದಕ್ಕಿಂತ ಮೊದಲೇ ಮಗಳು ತನ್ನ ತಂದೆ, ಅಣ್ಣ ಮತ್ತು ಮನೆಯನ್ನು ನನ್ನವರೆಂದು ತಿಳಿದುಕೊಳ್ಳುತ್ತಾ ಅಲ್ಲಿ ತನ್ನ ಕನಸುಗಳನ್ನು ಕಟ್ಟುತ್ತಾ ಕುಳಿತುಕೊಳ್ಳುತ್ತಾಳೆ. ಆದರೆ ಒಂದು ದಿನ ಅವಳಿಗೆ ಗೊತ್ತಾಗುತ್ತದೆ, ಯಾವುದು ನನ್ನದೆಂದು ಭಾವಿಸಿದ್ದೇನೆಯೋ ಅದು ನಿಜವಾಗಿಯೂ ನನ್ನದಾಗಿರಲಿಲ್ಲ ಎಂದು. ಹೀಗೆ ಶಿವಾನಿಯ ಜೀವನದಲ್ಲೂ ಇದೇ ರೀತಿಯ ಘಟನೆ ನಡೆಯಿತು. ಅವಳು ತನ್ನ ಅಣ್ಣನಿಗಿಂತ 4 ವರ್ಷ ಚಿಕ್ಕವಳಾಗಿದ್ದಳು. ಆದರೆ ಅವಳ ಅಮ್ಮ ಮೈನಾರವರು ಹೇಳುತ್ತಿದ್ದರು, ಮೊದಲು ನಾನು ನನ್ನ ಮಗಳ ಮದುವೆಯನ್ನು ಮಾಡಿಸುತ್ತೇನೆ, ಯಾಕಂದರೆ ಅವಳಿಗೆ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಅವಳಿಗೆ ಬೇಕಾದುದನ್ನೆಲ್ಲ ನೀಡಿ ಚೆನ್ನಾಗಿ ವಿದಾಯ ಮಾಡಬೇಕೆಂದು ಕೊಂಡಿದ್ದರು. ಯಾಕಂದರೆ ಮೊದಲು ಮನೆಗೆ ಸೊಸೆ ಬಂದರೆ ಅವಳಿಗೆ ಇದೆಲ್ಲವೂ ಇಷ್ಟವಾಗದಿದ್ದರೆ ನಂತರ ಮನೆಯಲ್ಲಿ ಗಲಾಟೆ ದೊಂಬಿ ನಡೆಯಬಹುದು. ಅದಕ್ಕಾಗಿ ಶಿವಾನಿಯ ಮದುವೆಯನ್ನು ಅದ್ಧೂರಿಯಿಂದ ಮೊದಲು ಮಾಡಬೇಕೆಂದು ಇಚ್ಛಿಸಿದರು. ಮೈನಾ ತನ್ನ ಯೋಚನೆಗಳನ್ನು ತನ್ನ ಪತಿ ಮತ್ತು ಮಗನಲ್ಲಿ ಹೇಳಿದರು. ಹಾಗೆ ಅವರಿಬ್ಬರಿಗೂ ಅದು ಸರಿ ಎನಿಸಿತು. ವಿನೀತ್ ಸಹ ತನ್ನ ಪರಿವಾರದ ಶಾಂತಿ ನೆಮ್ಮದಿಯನ್ನು ಬಯಸಿದ. ಅದಕ್ಕಾಗಿ ಅವನು ಕೂಡ ಮೊದಲು ಶಿವಾನಿಯ ಮದುವೆಯಾಗಲಿ ಎಂದು ಒಪ್ಪಿಕೊಂಡ. ಆದರೆ ಮನುಷ್ಯನು ಯೋಚಿಸಿದಂತೆ ನಡೆಯಬೇಕೆಂದಿಲ್ಲ. ಕೆಲವೊಮ್ಮೆ ದೇವರು ಬೇರೇನೆ ನಮ್ಮ ಹಣೆಬರಹದಲ್ಲಿ ಬರೆದಿರುತ್ತಾನೆ. ಮೈನಾ ಮತ್ತು ರಾಜೇಶ್ ರವರು ಅವರ ಚಿಕ್ಕಮ್ಮನ ಮಗಳ ಮದುವೆಗಾಗಿ ರೈಲು ಗಾಡಿಯಲ್ಲಿ ಹೋಗುತ್ತಿದ್ದರು. ರೈಲ್ವೆ ಸ್ಟೇಷನ್ ತಲುಪುವ ಮುಂಚೆ ರೈಲು ಒಂದು ನದಿಯನ್ನು ಹಾದು ಹೋಗಬೇಕಾಗಿತ್ತು. ಅಲ್ಲಿ ಕೆಲವೊಂದು ಪೋಲಿ ಹುಡುಗರು ರೈಲು ಪಟ್ಟಿಯ ಭಾಗಗಳನ್ನು ತೆಗೆದು ಅಸ್ತವ್ಯಸ್ತ ಮಾಡಿದ್ದರು. ಹಾಗಾಗಿ ಹಿಡಿತ ತಪ್ಪಿ ರೈಲು ಸರಿಯಾದ ದಿಕ್ಕಿನಲ್ಲಿ ಹೋಗದೆ ಅದರ ಕೆಲವೊಂದು ಕಂಪಾರ್ಟ್ಮೆಂಟ್ಗಳು ನದಿಗೆ ಹೋಗಿ ಬಿದ್ದವು. ಕೆಲವೊಂದು ಭಾಗದಲ್ಲಿ ಬೆಂಕಿಯು ಬಿದ್ದಿತ್ತು. ಅದರಿಂದ ತುಂಬಾ ಜನರು ಸಾವು ನೋವಿನಲ್ಲಿ ಮುಳುಗಿದರು. ಅದೇ ಕಂಪಾರ್ಟ್ಮೆಂಟ್ನಲ್ಲಿ ಮೈನಾ ಮತ್ತು ರಾಜೇಶ್ ರವರು ಇದ್ದರು. ಅವರ ಪತ್ತೆಯೇ ಆಗಲಿಲ್ಲ. ಹೀಗೆ ಕೆಲವೊಂದು ಜನರು ನೀರಿನಲ್ಲಿ ಬಿದ್ದರು. ಕೆಲವೊಬ್ಬರು ಬೆಂಕಿಯಲ್ಲಿ ಸುಟ್ಟು ಕರಕಲಾದರು. ಹೀಗೆ ದಿಕ್ಕು ತಪ್ಪಿದ ರೈಲು ಗಾಡಿಯಲ್ಲಿ ಸೀಮೆ ಎಣ್ಣೆ ಮತ್ತು ಗ್ಯಾಸ್ ಸಿಲಿಂಡರ್ ಇದ್ದ ಕಾರಣ ರೈಲು ಗಾಡಿಯ ಕೆಲವೊಂದು ಕಂಪಾರ್ಟ್ಮೆಂಟ್ ಬೆಂಕಿಗೆ ಆಹುತಿಯಾಗಿದ್ದವು. ನಂತರ ವಿನಯ್ ತನ್ನ ಗೆಳೆಯರು ಮತ್ತು ಸಂಬಂಧಿಕರ ಸಹಾಯದಿಂದ ತನ್ನ ತಂದೆ ತಾಯಿಯನ್ನು ಹುಡುಕಲು ತುಂಬಾ ಪ್ರಯತ್ನಪಟ್ಟ. ಆದರೆ ಅವರು ಸಿಗಲೇ ಇಲ್ಲ. ಅದರಲ್ಲಿ ಓರ್ವ ದಂಪತಿಯು ಸಾವಿನ ಕೊನೆಯ ಉಸಿರನ್ನು ಎಳೆಯುತ್ತಿದ್ದರು. ಅವರು ವಿನೀತ್ಗೆ ತನ್ನ ಕೈಗಳಿಂದ ಸನ್ನೆ ಮಾಡುತ್ತಾ ತನ್ನ ಹತ್ತಿರ ಕರೆದು ಹೇಳಿದರು, ಮಗನೇ, ನೀನು ನಮ್ಮ ಅಂತಿಮ ಆಸೆಯನ್ನು ಪೂರ್ತಿ ಮಾಡುವೆಯಾ ಎಂದು ಕೇಳಿದರು. ಆಗ ವಿನೀತ್ ಹೇಳಿದನು, ನನ್ನಿಂದ ಏನಾಗಬೇಕು ರಾಯರೇ, ಹೇಳಿ, ನಾನು ಪ್ರಯತ್ನ ಪಡುತ್ತೇನೆ ಎಂದ. ಅವರು ಒಂದು ಮೂಲೆಯಲ್ಲಿ ಅಳುತ್ತಾ ಕುಳಿತಿರುವ ಒಬ್ಬಳು ಹುಡುಗಿಯ ಕಡೆ ಸನ್ನೆ ಮಾಡಿ ಹೇಳಿದರು, ನೀನು ನನ್ನ ಮಗಳನ್ನು ಮದುವೆಯಾಗು, ಯಾಕಂದ್ರೆ ನಮ್ಮನ್ನು ಬಿಟ್ಟು ನಮ್ಮ ಮಗಳಿಗೆ ಬೇರೆ ಯಾರೂ ಇಲ್ಲ ಎಂದರು. ನಂತರ ಅವರು ತನ್ನ ಮಗಳನ್ನು ಅವರ ಹತ್ತಿರ ಕರೆಯಿಸಿಕೊಂಡರು. ಅವಳ ಕೈಯನ್ನು ವಿನೀತ್ನ ಕೈಯಲ್ಲಿ ಇಟ್ಟ ಕೂಡಲೇ ಅವರ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಅವಳ ಹೃದಯ ರಕ್ತದ ಕಣ್ಣೀರನ್ನು ಹರಿಸುತ್ತಿತ್ತು. ಅವಳ ರೋಧನವನ್ನು ನೋಡಿ ಅಲ್ಲೇ ಬಿದ್ದಿದ್ದ ಅವಳ ತಾಯಿಗೂ ಸಹ ಅವರ ಪತಿ ನಿಧನರಾದರೆಂದು ಗೊತ್ತಾಯಿತು. ಆಗ ಅವರು ಕೂಡ ಆಘಾತದಿಂದ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದರು. ಆದರೆ ವಿನೀತ್ ಹೇಳಿದನು, ಶೀತಲ್, ನಿಮ್ಮ ತಂದೆ ಈಗ ಇಲ್ಲ, ಆದರೆ ನಿಮ್ಮ ಅಮ್ಮನನ್ನಾದರೂ ಬಹುಶಃ ಉಳಿಸಬಹುದೇ ಎಂಬುದನ್ನು ನೋಡಿ, ನಾವು ಅವರ ಚಿಕಿತ್ಸೆಯನ್ನು ಮಾಡುವ, ಸರಿಯಾಗಬಹುದು ಅಂತ ಹೇಳಿದರು. ಶೀತಲ್ ತನ್ನ ತಂದೆಯ ಹತ್ತಿರದಿಂದ ಎದ್ದು ತನ್ನ ತಾಯಿಯ ಹತ್ತಿರ ಹೋದರು. ಆದರೆ ಅಲ್ಲಿ ಹೋಗಿ ನೋಡಿದಾಗ ತನ್ನ ತಾಯಿಯ ಶರೀರವು ತಣ್ಣಗಾಗಿತ್ತು. ಅವಳಿಗೆ ಅರ್ಥವಾಯಿತು, ಅವಳ ಅಮ್ಮ ಸಹ ಅವಳನ್ನು ಬಿಟ್ಟು ಹೋದರೆಂದು. ಆದರೆ ವಿನೀತ್ ಅವಳ ಅಮ್ಮನಿಗಾಗಿ ಚಿಂತೆಯಿಂದ ವ್ಯಕ್ತಪಡಿಸಿದ ಕಾಳಜಿಯು ಅವಳ ಹೃದಯವನ್ನು ಗೆದ್ದಿತ್ತು. ಅವಳಿಗೆ ಅವನ ಮೇಲೆ ಗೌರವ ಭಾವನೆ ಮೂಡಿತು. ಈಗ ವಿನೀತ್ ಏನು ಮಾಡುತ್ತಾನೆ, ಅವನಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಅವನ ತಂದೆ ತಾಯಿಯ ಇಚ್ಛೆಯಾಗಿತ್ತು ಮೊದಲು ಚಿಕ್ಕ ತಂಗಿ ಶಿವಾನಿಯನ್ನು ಮದುವೆ ಮಾಡಿಸುವುದು. ಆದರೆ ಈಗ ಅವನು ಶೀತಲ್ನ ಅಮ್ಮ ಅಪ್ಪನ ಕೊನೆಯ ಆಸೆಯನ್ನು ನೆರವೇರಿಸುವನೆಂದು ಮಾತು ಕೊಟ್ಟಿದ್ದ.
ಮೊದಲನೆಯದಾಗಿ ಈ ಪರಿಸ್ಥಿತಿಯು ವಿನೀತ್ಗೆ ಕಗ್ಗಂಟಾಯಿತು. ಹಾಗೂ ಎರಡನೆಯದಾಗಿ ಶೀತಲ್ನನ್ನು ಒಬ್ಬಳನ್ನೇ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡುವುದು ಸರಿಯಲ್ಲ ಎಂದು ಅವನ ಮನಸ್ಸು ಹೇಳಿತು. ಅಲ್ಲದೆ ಅವರ ಸಂಬಂಧಿಕರ ಮನೆಗೆ ಕಳುಹಿಸಿಕೊಡುವ ಅಂದರೆ ಅಲ್ಲಿ ಅವರ ಸಂಬಂಧಿಕರು ಇರಲಿಲ್ಲ. ಹೀಗೆ ಅವನು ತನ್ನ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಬೇಕಾಯಿತು. ಮನೆಗೆ ಹೋದ ನಂತರ ಅವನು ತನ್ನ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರಲ್ಲಿಯೂ ಅವನ ಅಸಹಾಯಕ ಪರಿಸ್ಥಿತಿಯನ್ನು ಹೇಳಿ ಶೀತಲ್ನ ತಂದೆ ತಾಯಿಗೆ ಕೊಟ್ಟ ಮಾತುಗಳನ್ನು ಹೇಳಿದ. ಹಾಗಾಗಿ ಇದೆಲ್ಲವನ್ನು ಕೇಳಿದ ಅವನ ಸಂಬಂಧಿಕರು ಇದಕ್ಕೆ ಪರಿಹಾರವಾಗಿ ಇವತ್ತಲ್ಲ ನಾಳೆ ಮದುವೆ ಆಗಲೇಬೇಕು, ಅಲ್ಲದೆ ಒಬ್ಬ ಯೌವನ ತುಂಬಿದ ಹುಡುಗ ಹಾಗೂ ಹುಡುಗಿ ಒಂದೇ ಮನೆಯಲ್ಲಿ ತುಂಬಾ ದಿನಗಳವರೆಗೆ ಇರೋದು ಬೇಡ. ಹಾಗಾಗಿ ಅವರೆಲ್ಲರೂ ಅವಸರದಲ್ಲಿ ನಿಶ್ಚಿತಾರ್ಥವನ್ನು ಇಟ್ಟು ಬೇಗನೆ ಮದುವೆ ಕೂಡ ಮಾಡಿ ಮುಗಿಸಿದರು. ಶೀತಲ್ನ ಮದುವೆಗಿಂತ ಮೊದಲೇ ವಿನೀತ್ SSC ಪರೀಕ್ಷೆಯನ್ನು ನೀಡಿದ್ದ. ಅವನಿಗೆ ಸಬ್ ಇನ್ಸ್ಪೆಕ್ಟರ್ ಆಗುವ ಆಸೆ ಇತ್ತು. ಅದಕ್ಕೋಸ್ಕರ ಅವನು ಚೆನ್ನಾಗಿ ಶ್ರಮ ಪಟ್ಟಿದ್ದ. ಅವನ ಶ್ರಮದ ಫಲವಾಗಿ ಮದುವೆ ನಂತರ ಅವನನ್ನು ಟ್ರೈನಿಂಗ್ಗೆ ಕರೆದರು. ಹೀಗೆ ಟ್ರೈನಿಂಗ್ ಎಲ್ಲ ಮುಗಿದು ಅವನ ಪೋಸ್ಟಿಂಗ್ನ ದಿನವೂ ಬಂದಿತ್ತು. ಈಗ ಅವನು ತನ್ನ ಅಧಿಕಾರವನ್ನು ಪಡೆದಿದ್ದ. ಮನೆಯೆಲ್ಲವೂ ಸಂತೋಷದ ಅಲೆಗಳಿಂದ ತುಂಬಿತ್ತು. ಮೊದಲು ಶೀತಲ್ ಶಿವಾನಿಯ ಜೊತೆ ತುಂಬಾ ನಮ್ರತೆಯಿಂದ ವರ್ತಿಸುತ್ತಿದ್ದಳು. ಆದರೆ ವಿನೀತ್ಗೆ ಕೆಲಸ ಸಿಕ್ಕಿದ ನಂತರ ಅವಳ ವರ್ತನೆಯಲ್ಲಿ ಬದಲಾವಣೆ ಬಂದಿತ್ತು. ಶಿವಾನಿಯನ್ನು ಮನೆಯ ಒಬ್ಬಳು ಸದಸ್ಯಳಂತೆ ಕಾಣದೆ ಕೆಲಸದಾಳಿನಂತೆ ವರ್ತಿಸಲು ಪ್ರಾರಂಭಿಸಿದಳು. ಸಮಯ ಕಳೆದಂತೆ ಅವಳ ಮಾತಿನ ದಾಟಿಯೂ ಸಹ ಬದಲಾಗಿತ್ತು. ಮೊದಲು ಶಿವಾನಿ ಕಾಲೇಜಿನಿಂದ ಬಂದಾಗ ಮನೆಯಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡುತ್ತಿರಲಿಲ್ಲ. ಆಗ ಶೀತಲ್ ಅವಳಾಗಿ ಹೇಳುತ್ತಿದ್ದಳು, ನೀನು ನಿನ್ನ ರೂಮ್ಗೆ ಹೋಗಿ ನಿನ್ನ ಕಲಿಕೆಯ ಜೊತೆ UPSC ಎಕ್ಸಾಮ್ ತಯಾರಿಯನ್ನು ಪ್ರಾರಂಭಿಸು ಎಂದು. ಆದರೆ ಈಗ ವಿನೀತ್ಗೆ ಕೆಲಸ ಸಿಕ್ಕಿದ ನಂತರ ಶೀತಲ್ ತನ್ನನ್ನು ತಾನು SI ಹೆಂಡತಿ ಎಂದು ಗರ್ವದಿಂದ ಬೀಗಿಕೊಳ್ಳುತ್ತಿದ್ದಳು. ಅವಳು ಶಿವಾನಿಯ ಜೊತೆ ಮಾತ್ರವಲ್ಲ, ನೆರೆಮನೆಯವರೊಂದಿಗೂ ಸಹ ಸರಿಯಾಗಿ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ. ಹಿರಿಯರು ಕಿರಿಯರು ಎಂಬ ಪ್ರೀತಿ ಗೌರವ ಭಾವನೆ ಅವಳಲ್ಲಿ ಇರಲಿಲ್ಲ. ಶಿವಾನಿಯ ಪೋಸ್ಟ್ ಗ್ರಾಜ್ಯುಯೇಷನ್ ಪೂರ್ತಿಯಾಗಲು 1 ವರ್ಷ ಬಾಕಿ ಇತ್ತು. ಅಲ್ಲಿಯವರೆಗೂ ಅವಳನ್ನು ಹೇಗೆ ಸಹಿಸಬೇಕೆಂದು ಯೋಚಿಸುತ್ತಿದ್ದಳು. ಹಾಗಾಗಿ ಅವಳು ಮೆಲ್ಲನೆ ವಿನೀತ್ನ ಕಿವಿಗೆ ಇಲ್ಲ ಸಲ್ಲದನ್ನು ತುಂಬಲು ಪ್ರಾರಂಭಿಸಿದಳು. ಶಿವಾನಿ ಈಗ ಯೌವನ ತುಂಬಿದ ಹುಡುಗಿಯಾಗಿದ್ದಾಳೆ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಇಲ್ಲದ ಮಕ್ಕಳು ಯಾರ ಒತ್ತಡಕ್ಕೂ ಬಗ್ಗುವುದಿಲ್ಲ. ನೀವು ಬೆಳಗ್ಗೆ ಹೋದ್ರೆ ರಾತ್ರಿಯೇ ಬರ್ತೀರಿ. ದಿನವಿಡೀ ಮೈ ತುಂಬಿದ ಹುಡುಗಿ ಎಲ್ಲಿಗೆ ಹೋಗುತ್ತಾಳೆ, ಎಲ್ಲಿಂದ ಬರುತ್ತಾಳೆ ಎಂದು ನಮಗೂ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾನು ಸಹ ದಿನವಿಡೀ ಮನೆಯಲ್ಲಿ ಇರುತ್ತೇನೆ. ನಾವ್ಯಾಕೆ ಒಳ್ಳೆ ಹುಡುಗನನ್ನು ಹುಡುಕಿ ಶಿವಾನಿಯ ಮದುವೆ ಮಾಡಿಸಬಾರ್ದು? ಒಂದು ದೊಡ್ಡ ಜವಾಬ್ದಾರಿಯಿಂದ ಮುಕ್ತಗೊಂಡ ಹಾಗೆಯೂ ಆಗುತ್ತದೆ. ಹೀಗೆ ಶೀತಲ್ ಮಾತನಾಡುತ್ತಿರುವಾಗ ವಿನೀತ್ ಅವಳ ಮಾತುಗಳಿಗೆ ಹೆಚ್ಚಿನ ಗಮನವನ್ನು ನೀಡಲಿಲ್ಲ. ಶೀತಲ್ಗೆ ಅರಿವಾಯಿತು ತನ್ನ ಮಾತುಗಳಿಂದ ವಿನೀತ್ನ ಮೇಲೆ ಯಾವ ಪ್ರಯೋಗವೂ ಆಗಲಿಲ್ಲವೆಂದು. ಹಾಗಾಗಿ ಅವಳು ಪ್ರತಿದಿನ ಶಿವಾನಿ ಬಗ್ಗೆ ಏನಾದ್ರೊಂದು ವಿನೀತ್ಗೆ ಹೇಳುತ್ತಿದ್ದಳು. ಅದೇ ಹೇಳುತ್ತಾರಲ್ಲ, ಸಹವಾಸ ದೋಷದಿಂದ ಒಂದಲ್ಲ ಒಂದು ದಿನ ಅವರು ಕೂಡ ಅದೇ ದಾರಿಯಲ್ಲಿ ಹೋಗಬೇಕಾಗುತ್ತದೆ ಎಂದು. ಹಾಗೆಯೇ ವಿನೀತ್ ಕೂಡ ಶೀತಲ್ನ ಮಾತುಗಳಿಂದ ಪ್ರಭಾವಿತನಾಗಿ ಇದರ ಬಗ್ಗೆ ಯೋಚಿಸಲು ಆರಂಭಿಸಿದ. ವಿನೀತ್ ಹೇಳಿದ, ನನಗಂತೂ ಇದಕ್ಕಾಗಿ ಪ್ರತ್ಯೇಕ ಸಮಯ ಸಿಗೋದಿಲ್ಲ. ನೀನು ನಿನ್ನ ಪರಿಚಯಸ್ಥರು ಅಥವಾ ಯಾರಾದರೂ ಸಂಬಂಧಿಕರಲ್ಲಿ ಹುಡುಗನನ್ನು ಹುಡುಕು. ನಂತರ ನನಗೆ ಹೇಳು, ನೋಡೋಣ ಮುಂದೆ ಏನು ಮಾಡಬೇಕೆಂದು. ವಿನೀತ್ನ ಮಾತುಗಳನ್ನು ಕೇಳಿದಾಗ ಶೀತಲ್ಗೆ ಅವಳೆಲ್ಲ ಆಸೆಗಳು ಪೂರ್ತಿಯಾಯಿತು ಎಂದು ಎನಿಸಿಕೊಂಡು ಮನಸ್ಸಿನಲ್ಲಿ ಸಂತೋಷಪಟ್ಟಳು. ಶಿವಾನಿ ಎಂಬ ಹೆಸರನ್ನೇ ಶಾಶ್ವತವಾಗಿ ಜೀವನದಿಂದ ತೊಲಗಿಸಲು ಇದೊಂದು ಸರಿಯಾದ ಉಪಾಯ ಎಂದುಕೊಂಡಳು. ಆದರೆ ವಿನೀತ್ಗೆ ತುಂಬಾ ದುಃಖವೂ ಆಗ್ತಿತ್ತು. ಯಾಕಂದ್ರೆ ಶಿವಾನಿಗೆ ತನ್ನ ಕಲಿಕೆಯನ್ನು ಪೂರ್ತಿಗೊಳಿಸಲು ಕೇವಲ 1 ವರ್ಷ ಬಾಕಿ ಇತ್ತು. ಅವಳ ಪೋಸ್ಟ್ ಗ್ರಾಜ್ಯುಯೇಷನ್ ಸಂಪೂರ್ಣವಾಗಿ ಮುಗಿದರೆ ಎಷ್ಟು ಒಳ್ಳೆಯದಿತ್ತು ಎಂದುಕೊಂಡ. ಆದರೆ ಅವನು ತನ್ನ ಪತ್ನಿಯ ಹಠ ಮತ್ತು ಅವಳ ಆರೋಪಗಳ ಮುಂದೆ ಅಸಹಾಯಕನಾಗಿದ್ದ. ಒಂದು ದಿನ ಶೀತಲ್ ಒಂದು ಹುಡುಗನ ಸಂಬಂಧವನ್ನು ಶಿವಾನಿಗೆ ತಂದಳು. ಆ ಹುಡುಗನ ಹೆಸರು ಕಾರ್ತಿಕ್. ಅವನ ಅಜ್ಜನ ಅಜ್ಜ ಅವರ ಕಾಲದಲ್ಲಿ ಜಮೀನ್ದಾರರಾಗಿದ್ದರು. ಆದರೆ ಸಮಯವು ಬದಲಾಗಿತ್ತು. ಈಗ ವರ್ತಮಾನದಲ್ಲಿ ಆ ಹುಡುಗ ತನ್ನ ಅಮ್ಮನ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದ. ಅವನ ತಂದೆಗೆ ಕುಡಿತದ ಚಟವಿದ್ದುದರಿಂದ ಅವರ ಪಾಲಿನ ಎಲ್ಲ ಜಮೀನುಗಳನ್ನು ಮಾರಿ ಹಣವನ್ನು ಕುಡಿತಕ್ಕೆ ಬಳಸಿ ಎಲ್ಲವನ್ನು ಕಳೆದುಕೊಂಡಿದ್ದ. ಅವರ ಹತ್ತಿರ ಕೇವಲ 1 ಮನೆ ಮತ್ತು ಜಾಗ ಸ್ವಲ್ಪ ಉಳಿದಿತ್ತು. ಅದರಲ್ಲಿ ಅನುರಾಧರವರು ತರಕಾರಿಗಳನ್ನು ಬೆಳೆಸಿ ಅದನ್ನು ಮಾರಿ ತನ್ನ ಮಗನ ಹೊಟ್ಟೆ ತುಂಬಿಸುತ್ತಿದ್ದರು. ಹಾಗೆ ಅವನು ದೊಡ್ಡವನಾಗುತ್ತಿದ್ದಂತೆ ಚೆನ್ನಾಗಿ ಕಲಿಯಲು ಯೋಗ್ಯನಾದ. ಆಗ ಅನುರಾಧರವರು ಕೆಲವೊಂದು ಮನೆಗಳಲ್ಲಿ ಕೆಲಸ ಮಾಡಿ ಅವನ ಕಲಿಕೆಯ ಎಲ್ಲ ಖರ್ಚುಗಳನ್ನು ನಿಭಾಯಿಸಿದರು. ಹೀಗೆ ಅವರು ಕಾರ್ತಿಕ್ನನ್ನು ತುಂಬಾ ಕಷ್ಟದಿಂದ 12ನೇ ತರಗತಿಯವರೆಗೆ ಕಲಿಸಿದರು. ನಂತರ ತಾನು ಕೆಲಸಕ್ಕೆ ಹೋಗುತ್ತಿದ್ದ ಮನೆಗಳಿಗೆ ತನ್ನ ಜೊತೆ ಏನಾದರೂ ಕೆಲಸ ಮಾಡಲು ಕರೆದುಕೊಂಡು ಹೋಗುತ್ತಿದ್ದರು. ಕಾರ್ತಿಕ್ ತುಂಬಾ ಪ್ರಾಮಾಣಿಕ ಮತ್ತು ಶ್ರಮ ಪಡುವಂತಹ ಹುಡುಗನಾಗಿದ್ದ. ಆದರೆ ಅವನು ತನ್ನ ಅಮ್ಮನಿಗೆ ಯಾವತ್ತೂ ಹೇಳಲಿಲ್ಲ, ನಾನು ಕಾಲೇಜಿನ ಕಲಿಕೆಯನ್ನು ಮುಂದುವರಿಸಿದ್ದೇನೆ ಎಂದು. ಅವನು ಕೆಲಸ ಮಾಡುತ್ತಲೇ ಪ್ರೈವೇಟ್ ಪರೀಕ್ಷೆಗಳನ್ನು ಬರೆದು ಗ್ರಾಜ್ಯುಯೇಷನ್ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ಗಳನ್ನು ಪೂರ್ತಿ ಮಾಡಿದ್ದ. ಕಾರ್ತಿಕ್ನ ಸಂಬಂಧವನ್ನು ಶಿವಾನಿಗೆ ಮಾತನಾಡಲು ಶೀತಲ್ ಹೋದಾಗ ಅವನ ಅಮ್ಮನಲ್ಲಿ,
ನಿಮ್ಮ ಮಗ ಎಷ್ಟು ಕಲಿತಿದ್ದಾನೆ ಎಂದು ಕೇಳಿದ್ದಳು. ಆಗ ಅವರು 12ನೇ ತರಗತಿ ಎಂದಿದ್ದರು. ಶೀತಲ್ಗೆ ಅದರಿಂದ ಏನೂ ವಿರೋಧವಿರಲಿಲ್ಲ. ಶೀತಲ್ ವಿನೀತ್ನಲ್ಲಿ ಹೇಳಿದಳು, ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ, ನನಗೆ ಗೊತ್ತಿರುವಂತ ಹಳ್ಳಿಯ ಹುಡುಗನಾಗಿದ್ದಾನೆ. ಆದರೆ ಅವಳು ಕಾರ್ತಿಕ್ ಒಂದು ಸಣ್ಣ ಮನೆಯಲ್ಲಿ ಈಗ ವಾಸಿಸುತ್ತಾನೆ ಎಂದು ಹೇಳಿರಲಿಲ್ಲ. ಅವನ ಅಜ್ಜ ಜಮೀನ್ದಾರರಾಗಿದ್ರು ಹಾಗೂ ಕಾರ್ತಿಕ್ ಗ್ರಾಜ್ಯುಯೇಷನ್ ಮುಗಿಸಿದ್ದಾನೆ ಎಂದು ಹೇಳಿದಳು. ಹುಡುಗ ಹುಡುಗಿ ಒಂದೇ ರೀತಿಯ ಕಲಿಕೆಯನ್ನು ಹೊಂದಿದ್ದರಿಂದ ವಿನೀತ್ಗೆ ಈ ಸಂಬಂಧವು ಇಷ್ಟವಾಯಿತು. ಕಾರ್ತಿಕ್ ನೋಡಲು ತುಂಬಾ ಸುಂದರನಾಗಿದ್ದ. ಹಾಗಾಗಿ ವಿನೀತ್ ಕಾರ್ತಿಕ್ನ ಮನೆ ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡದೆ ಕಾರ್ತಿಕ್ಗೆ ಶಿವಾನಿಯನ್ನು ಮದುವೆ ಮಾಡಿಕೊಡಲು ಒಪ್ಪಿದ. ವಿನೀತ್ಗೆ ಕೆಲಸವು ಈಗಷ್ಟೇ ಸಿಕ್ಕಿದ್ದರಿಂದ ಮದುವೆ ವಿಷಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಲು ಅವನಿಗೆ ಸಮಯವಿರಲಿಲ್ಲ. ಅಲ್ಲದೆ ಶಿವಾನಿಯ ಮದುವೆಗಾಗಿ ರಜೆಯನ್ನು ಪಡೆಯಬೇಕಾಗಿತ್ತು. ಹಾಗಾಗಿ ಕಾರ್ತಿಕ್ನ ಬಗ್ಗೆ ಮದುವೆ ಬಗ್ಗೆ ಏನು ಹೇಳುವುದಿದ್ದರೂ ಅದು ಶೀತಲ್ ಅವನಿಗೆ ಹೇಳುತ್ತಿದ್ದಳು. ವಿನೀತ್ ಸಂಪೂರ್ಣವಾಗಿ ಶೀತಲ್ನನ್ನು ನಂಬಿದ್ದ. ಹಾಗಾಗಿ ಶಿವಾನಿ ಮತ್ತು ಕಾರ್ತಿಕ್ನ ಮದುವೆಯ ದಿನಾಂಕವನ್ನು ಫಿಕ್ಸ್ ಮಾಡಿದ್ರು. ಹಾಗಾಗಿ ಮದುವೆ ದಿನ ಬಂದೇ ಬಿಟ್ಟಿತು. ದಿಬ್ಬಣವನ್ನು ತೆಗೆದುಕೊಂಡು ಶಿವಾನಿಯ ಮನೆಗೆ ಬಂದ ಕಾರ್ತಿಕ್ ಮದುಮಗನ ರೂಪದಲ್ಲಿ ತುಂಬಾ ಸುಂದರನಾಗಿ ಕಾಣುತ್ತಿದ್ದ. ಹಾಗಾಗಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದರು. ಮದುಮಗನ ಬಗ್ಗೆ ಹೊಗಳುವಿಕೆಯನ್ನು ಕೇಳಿ ಶಿವಾನಿಗೂ ಸಹ ಮನಸ್ಸಿನಲ್ಲಿ ತುಂಬಾ ಸಂತೋಷವಾಗಿತ್ತು. ಅವಳ ಚಿಕ್ಕಮ್ಮ ಬಂದು ಹೇಳಿದಳು, ಮಗಳೇ ಹೋಗುವ, ಮದುಮಗ ಸ್ಟೇಜಿನಲ್ಲಿ ಕಾಯುತ್ತಿದ್ದಾನೆ. ವರಮಾಲೆಯ ಸಮಯವಾಗಿದ್ದರಿಂದ ಪೂಜಾರಿಯು ಮದುಮಗಳನ್ನು ಕರೆಯುತ್ತಿದ್ದರು. ಶಿವಾನಿ ಮದುಮಗಳಾಗಿ ಅಲಂಕೃತಗೊಂಡು ತನ್ನ ಚಿಕ್ಕಮ್ಮ ಹಾಗೂ ಗೆಳತಿಯರ ಜೊತೆ ಹೋದಳು. ಮದುವೆಯು ಎಲ್ಲ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮರುದಿನ ಬೆಳಗ್ಗೆ ವಿದಾಯದ ಸಮಯದಲ್ಲಿ ಅಣ್ಣ ಮತ್ತು ತಂಗಿ ಇಬ್ಬರು ಅಪ್ಪಿಕೊಂಡು ತುಂಬಾ ಹೊತ್ತು ಅತ್ತು ಬಿಟ್ಟರು. ಅವಳ ಅತ್ತಿಗೆ ಶೀತಲ್ ನಾಟಕೀಯವಾದ ಕಣ್ಣೀರನ್ನು ಹರಿಸಿದಳು. ನಂತರ ಶಿವಾನಿಯ ವಿದಾಯವೂ ಆಯಿತು. ಅವಳು ತನ್ನ ಗಂಡನ ಮನೆಯ ಬಾಗಿಲಿಗೆ ಕಾಲಿಡುತ್ತಿದ್ದಂತೆ ಅವಳ ಕರುಳು ಕಿತ್ತು ಬಂದಂತೆ ಆಗ್ತಿತ್ತು. ಅವಳು ತಾನು ಜಮೀನ್ದಾರರ ಮನೆಯ ಸೊಸೆಯಾಗಿ ದೊಡ್ಡ ಮನೆತನದ ಮನೆಗೆ ಕಾಲಿಡುತ್ತಿದ್ದೇನೆ ಎಂದುಕೊಂಡಿದ್ದಳು. ಆದರೆ ಇಲ್ಲಿ ನಿಜವಾದ ಒಂದು ಸನ್ನಿವೇಶವೇ ಬೇರೆನೇ ಆಗಿತ್ತು. ಆದರೂ ಕೂಡ ಅವಳು ಸೋಲದೆ ಧೈರ್ಯದಿಂದ ಮದುವೆಯ ನಂತರದ ಎಲ್ಲ ಶಾಸ್ತ್ರಗಳನ್ನು ಗಂಡನ ಮನೆಯಲ್ಲಿ ಪೂರ್ತಿ ಮಾಡಿದಳು. ಅವಳು ಯೋಚಿಸಿದ್ದಳು, ಇದಕ್ಕೆ ಉತ್ತರವನ್ನು ನಾನು ನನ್ನ ಅಣ್ಣ ಮತ್ತು ಅತ್ತಿಗೆಯಲ್ಲೇ ಕೇಳುತ್ತೇನೆ. ಯಾಕೆ ಕಾರ್ತಿಕ್ನ ಮನೆ ಮತ್ತು ಅವನ ಕೆಲಸದ ಬಗ್ಗೆ ಒಂದು ಸಲವೂ ಅಣ್ಣ ಪರಿಶೀಲನೆ ಮಾಡುವ ಪ್ರಯತ್ನ ಮಾಡಲಿಲ್ಲ ಎಂದು. 2ನೇ ದಿನ ಶಿವಾನಿಯ ಮುಖ ನೋಡುವ ಶಾಸ್ತ್ರವೂ ಇತ್ತು. ಆಸುಪಾಸಿನ ಎಲ್ಲ ಮಹಿಳೆಯರು ಬಂದು ಶಿವಾನಿಯ ಮುಖವನ್ನು ನೋಡಿದರು. ಶಾಸ್ತ್ರದ ಪ್ರಕಾರ ಉಡುಗೊರೆಗಳನ್ನು ನೀಡಿದರು. ಅವರೆಲ್ಲರೂ ಶಿವಾನಿಯನ್ನು ತುಂಬಾ ಹೊಗಳುತ್ತಿದ್ದರು. ಆ ಹೊಗಳಿಕೆಯನ್ನು ಕೇಳಿದಾಗ ಅನುರಾಧ ಮತ್ತು ಕಾರ್ತಿಕ್ಗೆ ತುಂಬಾ ಸಂತೋಷವಾಗ್ತಿತ್ತು. ಆದರೂ ಶಿವಾನಿ ಒಲ್ಲದ ಮನಸ್ಸಿನಲ್ಲಿಯೇ ದುಃಖಿತಳಾಗುತ್ತಿದ್ದಳು. ಆದರೆ ತಂದೆ ತಾಯಿ ಇಲ್ಲದ ಮಗಳು ನಾನೇನು ಮಾಡಲು ಸಾಧ್ಯ ಎಂದು ಅಂದುಕೊಂಡು ಏನು ಬೇಕಾದರೂ ಆಗಲಿ, ಇದರ ಬಗ್ಗೆ ನಾನು ಯಾರೊಂದಿಗೂ ಏನೂ ಕೇಳಲು ಹೋಗದೆ ನನ್ನ ಸಂಸಾರವನ್ನು ಉಳಿಸಿಕೊಳ್ಳುತ್ತೇನೆ ಎಂದು ನಿರ್ಧಾರ ಮಾಡಿದಳು. ಇನ್ಯಾವತ್ತೂ ನನಗೆ ನನ್ನ ಅಣ್ಣ ಅತ್ತಿಗೆಯ ಅಗತ್ಯ ಬಂದರೂ ಸಹ ನಾನು ಅಳುತ್ತಾ ಅಲ್ಲಿಗೆ ಹೋಗೋದಿಲ್ಲ ಎಂದು ಮನಸ್ಸಿನಲ್ಲಿಯೇ ಬೇಸರ ವ್ಯಕ್ತಪಡಿಸಿದಳು. ಅಂದು ಅವರಿಬ್ಬರ ಮೊದಲ ರಾತ್ರಿಯಾಗಿತ್ತು. ಆದರೆ ಶಿವಾನಿ ಕಾರ್ತಿಕ್ನಲ್ಲಿ ಹೇಳಿದಳು, ನೋಡಿ ಕಾರ್ತಿಕ್, ನನ್ನ ಆರೋಗ್ಯ ಸರಿಯಿಲ್ಲ, ಹಾಗಾಗಿ ನನಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಸಮಯ ಕೊಡಿ ಎಂದು ವಿನಂತಿಸಿದಳು. ಕಾರ್ತಿಕ್ ಕೂಡ ತುಂಬ ಸಭ್ಯ ವ್ಯಕ್ತಿಯಾಗಿದ್ದ. ಅವನು ಮದುವೆಯ ವಿಧಿವಿಧಾನಗಳನ್ನು ಮಾಡಿದ ಕಾರಣ ಶಿವಾನಿಯು ಆಯಾಸಗೊಂಡಿದ್ದಳು ಎಂದುಕೊಂಡ. ಹಾಗಾಗಿ ಅವಳನ್ನು ಅರ್ಥ ಮಾಡಿಕೊಂಡು, ನೋಡಿ ಶಿವಾನಿ, ಪತಿ ಪತ್ನಿ ಆಗೋದಕ್ಕಿಂತ ಮುಂಚೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗುವ. ಇಬ್ಬರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ಇಡೀ ಜೀವನವೇ ಬಿದ್ದಿದೆ. ಪತಿ ಪತ್ನಿಯ ಸಂಬಂಧವನ್ನು ಗಟ್ಟಿಗೊಳಿಸಲು ಎಂದು ಹೇಳಿದ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲವೂ ಸರಿ ಹೋಗುತ್ತದೆ ಎಂದ. ಕಾರ್ತಿಕ್ನ ಅರ್ಥವತ್ತಾದ ಮಾತುಗಳನ್ನು ಕೇಳಿದ ಶಿವಾನಿಗೆ ಕಾರ್ತಿಕ್ ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಎಂದು ಅರಿವಾಯಿತು. ಅವಳು ಇಂತಹ ಗಂಡನನ್ನು ಪಡೆದು ಧನ್ಯಳಾದಳು. ಯಾಕಂದರೆ ಅವಳ ತಂದೆ ತಾಯಿ ಹೋದ ನಂತರ ಯಾರೂ ಸಹ ಅವಳ ಜೊತೆ ಇಷ್ಟು ಆತ್ಮೀಯತೆಯೊಂದಿಗೆ ಮಾತನಾಡಿರಲಿಲ್ಲ. ಹಾಗಾಗಿ ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು, ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಜೀವನ ಸಂಗಾತಿ ಸಿಕ್ಕಿದ್ದಾನೆಂದು ಖುಷಿಪಟ್ಟಳು. ಮುಂದೆ ಬರುವ ಕಷ್ಟಗಳನ್ನು ತುಂಬ ಸುಲಭವಾಗಿ ಎದುರಿಸಲು ಸಿದ್ಧವಾದಳು. 2 ದಿನದ ನಂತರದ ತವರು ಮನೆಯ ಶಾಸ್ತ್ರಕ್ಕಾಗಿ ಕಾರ್ತಿಕ್ ಮತ್ತು ಶಿವಾನಿ ಅವಳ ತವರು ಮನೆಗೆ ಹೋದರು. ಅಲ್ಲಿಗೆ ಹೋದಾಗ ಅವಳ ಅತ್ತಿಗೆ ಶೀತಲ್ ಕೇಳಿದಳು, ಏನು ಶಿವಾನಿ, ನಿನ್ನ ಅತ್ತೆ ಮನೆ ನಿನಗೆ ಇಷ್ಟವಾಯ್ತಾ? ಆಗ ಶಿವಾನಿ ಉತ್ಸಾಹದಿಂದ ಹೇಳಿದಳು, ಹಾಂ ಅತ್ತಿಗೆ, ನಿಮಗೆ ತುಂಬ ಧನ್ಯವಾದ. ನನಗಾಗಿ ಕಾರ್ತಿಕ್ನಂತಹ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿದ್ದೀರಿ. ಅವರು ನನ್ನ ಕಾಳಜಿಯನ್ನು ತುಂಬ ಚೆನ್ನಾಗಿ ವಹಿಸುತ್ತಿದ್ದಾರೆ. ನಾನು ಏನು ಹೇಳಿದರೂ ಅವರು ಅದನ್ನೇ ಮಾಡ್ತಾರೆ. ನಾನು ಕೇಳಿದ್ದನ್ನು ತಂದುಕೊಡುತ್ತಾರೆ. ಅಂತಹ ಅತ್ತೆ ಮನೆ ಸಿಕ್ಕಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೇನೆ ಎಂದಳು. ಆದರೆ ಶೀತಲ್ ಅವಳಿಂದ ಈ ಉತ್ತರವನ್ನು ನಿರೀಕ್ಷಿಸಲಿಲ್ಲ. ಅವಳು ಅಂದುಕೊಂಡಿದ್ದಳು, ಶಿವಾನಿ ಮನೆಗೆ ಶಾಸ್ತ್ರಕ್ಕಾಗಿ ಬಂದಾಗ ತನ್ನ ಅಣ್ಣನ ಎದುರಲ್ಲಿ ದೂರುಗಳ ಪುಂಗಿಯನ್ನೇ ಊದಬಹುದು. ಅಲ್ಲದೆ ನನ್ನೊಂದಿಗೆ ಕೋಪಗೊಂಡು ಅವಳ ಅಣ್ಣನೊಂದಿಗೆ ಜಗಳವಾಡಬಹುದು.
ನಂತರ ಅತ್ತಿಗೆ ಹೇಳಿದ್ದನ್ನೆಲ್ಲ ನಂಬಿ ಕಾರ್ತಿಕ್ನ ಮನೆ ಮತ್ತು ಕೆಲಸದ ಬಗ್ಗೆ ಏನೂ ತಿಳಿದುಕೊಳ್ಳದೆ ನನ್ನನ್ನು ಸಿಂಹದ ಮುಂದೆ ಆಡನ್ನು ಕಟ್ಟಿದ ಹಾಗೆ ಮದುವೆ ಮಾಡಿ ಕಳುಹಿಸಿದ್ದೀರಿ. ಮದುವೆ ಮಾಡಿಕೊಡುವ ಮೊದಲು ಅವರು ಕುಟುಂಬದ ಬಗ್ಗೆ ಯಾಕೆ ಸರಿಯಾಗಿ ತಿಳಿದುಕೊಳ್ಳುವ ಪ್ರಯತ್ನನೇ ಪಡಲಿಲ್ಲ, ಹಾಗೂ ಇನ್ನು ಮುಂದೆ ನಾನು ಆ ಗುಡಿಸಲಿನಲ್ಲಿ ಹೇಗೆ ಇರಬೇಕು ಎಂದೆಲ್ಲ ಕೇಳಬಹುದು ಎಂದು ಅಂದುಕೊಂಡಿದ್ದಳು. ಒಂದು ವೇಳೆ ಶಿವಾನಿ ಏನಾದರೂ ಇದನ್ನೆಲ್ಲ ಕೇಳಿದ್ದರೂ ಸಹ ಅವಳನ್ನು ಎದುರಿಸಲಿಕ್ಕಾಗಿ ಶೀತಲ್ ಮೊದಲೇ ಒಳ್ಳೆಯ ಉತ್ತರವನ್ನು ಕೊಡಲು ತಯಾರಿಯನ್ನು ಮಾಡಿದ್ದಳು. ಆದರೆ ಇದೇನಿದು, ಶಿವಾನಿ ತುಂಬ ಸಂತೋಷವಾಗಿದ್ದಾಳೆ. ಅವಳು ತನ್ನ ಅಣ್ಣನಲ್ಲಿ ಯಾವುದೇ ದೂರುಗಳನ್ನು ಹೇಳಲಿಲ್ಲ. ಅಲ್ಲದೆ ಅವಳ ಅಣ್ಣ ಅವಳ ಅತ್ತೆ ಮನೆಯವರ ಬಗ್ಗೆ ಏನೂ ಕೇಳಲಿಲ್ಲ. ಮನೆಯವರೆಲ್ಲ ಹೇಗಿದ್ದಾರೆ ಎಂದು ವಿನೀತ್ ಕೇಳಿದಾಗ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಎಂದು ಹೇಳಿದಳಷ್ಟೆ. ಮರುದಿನವೇ ತನ್ನ ಪತಿ ಕಾರ್ತಿಕ್ನನ್ನು ಕರೆದುಕೊಂಡು ತನ್ನ ಅತ್ತೆ ಮನೆಗೆ ಶಿವಾನಿ ಹೋಗುತ್ತಾಳೆ. ಅತ್ತೆ ಮನೆಗೆ ಹೋದ ನಂತರ ಶಿವಾನಿ ತುಂಬ ಬೇಸರದಲ್ಲಿ ಇದ್ದಳು. ಕಾರ್ತಿಕ್ ಅವಳ ಬೇಸರಕ್ಕೆ ಕಾರಣವೇನೆಂದು ಕೇಳಲು ಬಯಸಿದ, ಆದರೆ ಅವಳು ಏನೂ ಹೇಳಲಿಲ್ಲ. ಒಂದು ದಿನ ಮಾತಲ್ಲೇ ಶಿವಾನಿ ಕಾರ್ತಿಕ್ನಲ್ಲಿ ಹೇಳಿದಳು, ನಾನು IAS ಆಫೀಸರ್ ಆಗಬೇಕು ಎಂದುಕೊಂಡಿದ್ದೆ. ಆದರೆ ನನ್ನ ಅತ್ತಿಗೆ ನನ್ನ ಕಲಿಕೆಯನ್ನು ಪೂರ್ತಿ ಮಾಡಲು ಬಿಡಲಿಲ್ಲ. ನನ್ನ ಮದುವೆಯನ್ನು ಮಾಡಿಸಿದ್ರು. ಇದರಿಂದಾಗಿ ನನ್ನ ಕನಸು ಕನಸಾಗಿ ಉಳಿಯಿತು ಎಂದಳು. ಈಗ ಕಾರ್ತಿಕ್ನಿಗೆ ಶಿವಾನಿಯ ಬೇಸರವೇನೆಂದು ಗೊತ್ತಾಯಿತು. ಅವನು ಅವಳಿಗೆ ಮಾತು ಕೊಟ್ಟ. ಅವನು ಶಿವಾನಿಯಲ್ಲಿ ಕಲಿಕೆ ಅರ್ಧಕ್ಕೆ ನಿಂತರೆ ಏನಂತೆ, ಅವಳನ್ನು ಒಂದು ಒಳ್ಳೆಯ ಕೋಚಿಂಗ್ ಸೆಂಟರ್ಗೆ ಕಲಿಯಲು ಕಲಿಸುತ್ತೇನೆ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಅನ್ನು ಪೂರ್ತಿ ಮಾಡಲು ಸಹಾಯ ಮಾಡುತ್ತೇನೆ ಎಂದ. ಕಾರ್ತಿಕ್ನ ಮಾತನ್ನು ಕೇಳಿ ಶಿವಾನಿ ಖುಷಿಯಿಂದ ಕಾರ್ತಿಕ್ನನ್ನು ತಬ್ಬಿಕೊಂಡಳು. ಮದುವೆಯ ಮೊದಲ ದಿನ ಅವಳು ಅವನಿಂದ ಬೇಸರಗೊಂಡಿದ್ದಳು ಎಂಬುದನ್ನು ಮರೆತಿದ್ದಳು. ನಂತರ ಅವಳಿಗನಿಸಿತು, ನಾನು ನನ್ನ ಇತಿಮಿತಿಯಲ್ಲಿದ್ದುಕೊಂಡು ಎಲ್ಲ ಕೆಲಸವನ್ನು ಮಾಡಬೇಕು, ನಾನು ಹೀಗೆ ಮಾಡಬಾರ್ದಿತ್ತು ಎಂದುಕೊಂಡಳು. ಅವಳು ಬೇಗನೆ ಕಾರ್ತಿಕ್ನಿಂದ ದೂರ ಸರಿದಳು. ಕಾರ್ತಿಕ್ ತನ್ನ ಅಮ್ಮನಲ್ಲಿ ಶಿವಾನಿಯ ಇಚ್ಛೆಯನ್ನು ಹೇಳಿದ. ಆಗ ಅವನ ಅಮ್ಮ ಹೇಳಿದರು, ಮದುವೆ ನಂತರ ಅವಳು ಕಲಿಕೆಗೆ ಎಷ್ಟು ಗಮನ ಕೊಡಬಹುದು, ಇದಕ್ಕಿಂತ ಒಳ್ಳೆಯದು ಹೊಲಿಯುವ ಕೆಲಸವನ್ನು ಮಾಡುವಂಥದ್ದು. ಏನಾದರೂ 4 ಕಾಸು ಸಂಪಾದಿಸಬಹುದು. ಕಲಿಯುವುದರಿಂದ ಏನಾಗುತ್ತದೆ, ಕೆಲಸ ಸಿಕ್ಕಿದ್ರೆ ಸರಿ, ಇಲ್ದಿದ್ರೆ ಸಮಯ ಮತ್ತು ಹಣ ಎರಡೂ ಹಾಳಾಗುತ್ತದೆ. ಆದರೆ ಕಾರ್ತಿಕ್ ಅವರಿಗೆ ಅರ್ಥ ಮಾಡಿಸಿದ, ಯಾರ ಆಸಕ್ತಿ ಯಾವುದರಲ್ಲಿ ಇದೆಯೋ ಅವರು ಅದೇ ಕೆಲಸವನ್ನು ಮಾಡಬೇಕು, ಇಲ್ಲದಿದ್ದರೆ ಸಣ್ಣ ಸಣ್ಣ ಕೆಲಸವೂ ಕೂಡ ದೊಡ್ಡ ಪರ್ವತದಂತೆ ಕಾಣುತ್ತದೆ ಎಂದ. ಅನುರಾಧರವರು ಕೂಡ ಸರಿ ಎಂದು ಒಪ್ಪಿದರು. ಈಗ ಶಿವಾನಿ ಮನಸ್ಸಿಟ್ಟು ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆಯಲು ಹಾಗೂ ತನ್ನ ಕಾಲೇಜಿನ ಅಪೂರ್ಣವಾದ ಕಲಿಕೆಯನ್ನು ಪೂರ್ತಿ ಮಾಡಲು ಇನ್ನೊಂದು ನಗರಕ್ಕೆ ಹೋಗುತ್ತಿದ್ದಳು. ನಾವು ಒಂದು ಯೋಚಿಸಿದರೆ ದೈವವು ನಮಗಾಗಿ ಬೇರೆಯೇ ಯೋಚಿಸಿರುತ್ತದೆ ಎಂಬಂತೆ ಶಿವಾನಿ ಕೋಚಿಂಗ್ಗೆ ಅಡ್ಮಿಷನ್ ಆಗಿ 3 ತಿಂಗಳು ಆಗ್ತಾ ಬಂದಿತ್ತು. ಈ ನಡುವಿನಲ್ಲಿ ಕಾರ್ತಿಕ್ನಿಗೆ ಆಕ್ಸಿಡೆಂಟ್ ಆಗಿ ಅವನು ಕೋಮಾಕ್ಕೆ ಹೋಗಿದ್ದ. ಆ ಸಮಯದಲ್ಲಿ ಶಿವಾನಿಯ ಕೋಚಿಂಗ್ ಫೀಸ್ ಕಟ್ಟಬೇಕಿತ್ತು. ಈಗ ಶಿವಾನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳು ಅಲ್ಲಿಂದ ಸಹಾಯವನ್ನು ಕೇಳಿದಳು ಹಾಗೂ ಸ್ವಲ್ಪ ಹಣವನ್ನು ಆಕ್ಸಿಡೆಂಟ್ ಮಾಡಿದ್ದ ಗಾಡಿಯವನು ಕೊಟ್ಟ. ಇದರಿಂದ ಕಾರ್ತಿಕ್ನ ಚಿಕಿತ್ಸೆ ಮಾಡಿಸಲಾಯಿತು. ಅಲ್ಲದೆ ಅವಳು ತನ್ನ ಕಲಿಕೆಯನ್ನು ಸಹ ಮುಂದುವರಿಸ ಬಯಸಿದ್ದಳು. ಅವಳ ಗುರಿಯು ಕೇವಲ ಕಲಿಕೆಯನ್ನು ಪೂರ್ಣ ರೀತಿಯಲ್ಲಿ ಮುಗಿಸುವುದಾಗಿತ್ತು. ಹಾಗಾಗಿ ಅವಳು ಯೋಚಿಸುತ್ತಾ ತನ್ನ ಅಣ್ಣನಲ್ಲಿ ಸಹಾಯವನ್ನು ಕೇಳಬೇಕೆಂದುಕೊಂಡಳು. ಅದಕ್ಕಾಗಿ ಅವಳು ತನ್ನ ಅಣ್ಣನಿಗೆ ಫೋನನ್ನು ಮಾಡಿ ತನ್ನ ಪರಿಸ್ಥಿತಿಯನ್ನು ಹೇಳಿದಳು. ವಿನೀತನಿಗೆ ತನ್ನ ತಂಗಿಯ ನೋವನ್ನು ನೋಡಲಾಗಲಿಲ್ಲ. ಅವನು ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದ. ಹಾಗಾಗಿ ಅವನು ಸಹಾಯ ಮಾಡಲು ಮುಂದಾದ. ಅವನು ಶಿವಾನಿಗೆ ಕೊಡಲೆಂದು ಮನೆಯಿಂದ ಹಣವನ್ನೆಲ್ಲ ಒಟ್ಟು ಮಾಡಿ ಹೋಗಬೇಕು ಎನ್ನುವಷ್ಟರಲ್ಲಿ ಅವನ ಹೆಡ್ ಆಫೀಸರ್ ಫೋನ್ ಮಾಡಿ ಎಮರ್ಜೆನ್ಸಿ ಕೆಲಸವಿದ್ದ ಕಾರಣ ಶೀಘ್ರವೇ ಬರಬೇಕೆಂದು ಹೇಳಿದರು. ಫೋನಿನಲ್ಲಿ ಸಂಭಾಷಣೆ ಮಾಡಲು ಸಾಧ್ಯವಿಲ್ಲ, ನೇರವಾಗಿ ಬನ್ನಿ ಎಂದಾಗ ಅವನು ತನ್ನ ಪತ್ನಿ ಶೀತಲ್ನಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದ. ಶಿವಾನಿ ತುಂಬ ಕಷ್ಟದಲ್ಲಿದ್ದಾಳೆ. ಹಾಗಾಗಿ ಅವಳು ಇಲ್ಲಿಗೆ ಬಂದರೆ ಏನೂ ಪ್ರಶ್ನೆಯನ್ನು ಕೇಳದೆ 50,000 ರೂಪಾಯಿಯನ್ನು ಕೊಡಬೇಕು. ಅವಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾವೇ ಅವಳಿಗೆ ಸಹಾಯ ಮಾಡಬೇಕು. ನಿನ್ನಿಂದ ಸಾಧ್ಯವಾದರೆ ನೀನು ಸಹ ಅವಳ ಜೊತೆ ಹೋಗಿ ಅವಳ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಕೆಲಸವಾದರೂ ಮಾಡು ಎಂದ. ಶೀತಲ್ ವಿನೀತ್ಗೆ ಇಲ್ಲೇ ಚಿಂತೆ ಮಾಡಬೇಡಿ, ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ, ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ, ನಿಮ್ಮ ಕೆಲಸದ ಕಡೆ ಗಮನ ಹರಿಸಿ ಎಂದು ಆಶ್ವಾಸನೆ ನೀಡಿದಳು. ನಂತರ ವಿನೀತ್ ಶಿವಾನಿಗೆ ಫೋನ್ ಮಾಡಿ ಹೇಳಿದ, ನಿನಗೆ ಬೇಕಾದ ವಸ್ತುವನ್ನು ಬಂದು ನಿನ್ನ ಅಣ್ಣನ ಮನೆಯಿಂದ ಯಾವತ್ತೂ ಬೇಕಾದರೂ ಧೈರ್ಯದಿಂದ ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದಾಗ ಶಿವಾನಿಗೆ ತುಂಬ ಸಂತೋಷವಾಯಿತು. ಅವಳು ಅವಳ ಅಣ್ಣ ಮತ್ತು ಅತ್ತಿಗೆಯಿಂದ ಯಾವುದೇ ಸಹಾಯವನ್ನು ಕೇಳಬೇಕೆಂದು ಬಯಸಲಿಲ್ಲ. ಆದರೆ ಸಮಯ ಸಂದರ್ಭ ಸಹಾಯವನ್ನು ಕೇಳುವಂತೆ ಮಾಡಿತ್ತು. ಅವಳು ತುಂಬ ಭಾರವಾದ ಮನಸ್ಸಿನಿಂದ ತನ್ನ ಅಣ್ಣನ ಮನೆಗೆ ಬಂದಳು. ಅವಳ ಅತ್ತಿಗೆ ಬಾಗಿಲನ್ನು ತೆಗೆದು ಕೂಡಲೇ ಅವಳಲ್ಲಿ ಕೇಳಿದಳು, ನಿಜವಾಗ್ಲೂ ನಿನ್ನ ಪತಿಗೆ ಗಾಯಗಳು ಆಗಿವಾ ಅಥವಾ ಅಣ್ಣನ ಹಣವನ್ನು ಲಪಟಾಯಿಸಿ ನಿನ್ನ ಆ ಭಿಕಾರಿ ಪತಿಗೆ ಮಜಾ ಮಾಡಲು ಕೊಡಬೇಕೆಂದುಕೊಂಡಿದ್ಯೋ? ಅಲ್ಲದೆ ನೀನು ನಿನ್ನ ಓದನ್ನು ಮುಂದುವರಿಸಿದ್ದೆ ಎಂದು ಕೇಳಲ್ಪಟ್ಟೆ. ನೀನು ಎಷ್ಟು ಓದುತ್ತಿ? ನಿನ್ನ ಬಡವ ಅನಕ್ಷರಸ್ಥ ಪತಿಗೆ ಶ್ರಮಪಟ್ಟು ದುಡಿದು ನಿನ್ನ ಹೊಟ್ಟೆ ತುಂಬಿಸಲು ಆಗೋದಿಲ್ವಾ? ನಿನ್ನ ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಅಣ್ಣನಿಂದ ಸಹಾಯವನ್ನು ಕೇಳ್ತಿದ್ದಿ. ಆದರೆ ನೀನು ಸುಳ್ಳು ಹೇಳ್ತಿದ್ದಿ ಎಂದು ಗೊತ್ತಾದರೆ ನಿನ್ನ ಅಣ್ಣ ನಿನ್ನನ್ನು ಏನು ಮಾಡುತ್ತಾನಂತ ಗೊತ್ತಿದ್ಯಲ್ವಾ?
ಪುನಃ ನಿನ್ನನ್ನು ಈ ಮನೆಯ ಬಾಗಿಲಿಗೆ ಕಾಲು ಇಡದಂತೆ ಮಾಡ್ತಾನೆ, ಗೊತ್ತಾಯ್ತಾ? ಅದಕ್ಕೆ ಮೊದಲೇ ಹೇಳ್ತಿದ್ದೇನೆ, ನಿನ್ನ ಅಣ್ಣನ ಕೋಪದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಈ ಎಲ್ಲ ನಾಟಕವನ್ನು ಬಿಟ್ಟು ಬಿಡು. ನಿನ್ನ ಅತ್ತೆ ಮನೆ ಇಷ್ಟರವರೆಗೆ ಹೇಗೆ ಜೀವನವನ್ನು ಕಳೆಯುತ್ತಿತ್ತೋ ಹಾಗೆ ಬಡತನದ ಸ್ಥಿತಿಯಲ್ಲಿ ಬದುಕಲು ಕಲಿ ಹೋಗು. ಅಣ್ಣನ ದುಡಿಮೆಯಿಂದ ಹಾರಾಡುವ ಅಗತ್ಯ ಇಲ್ಲ, ಗೊತ್ತಾಯ್ತಾ ಎಂದು ಹೇಳುತ್ತಾ ಅವಳು ಮನೆಯ ಒಳಗಡೆ ಹೋದಳು. ಶಿವಾನಿ ಅಂಗಳದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತುಕೊಂಡು ಅಳುತ್ತಾ ಇದ್ದಳು. ಅವಳ ಬಾಯಿಂದ ಒಂದು ಮಾತುಗಳು ಹೊರಗೆ ಬರುತ್ತಿಲ್ಲ. ಅವಳು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತುಕೊಂಡು ತನ್ನ ಅತ್ತಿಗೆಯನ್ನು ಕಾಯುತ್ತಿದ್ದಳು. ತುಂಬಾ ಹೊತ್ತು ಕಾಯುತ್ತಾ ಇದ್ದರೂ ಸಹ ಅವಳ ಅತ್ತಿಗೆ ಹೊರಗಡೆ ಬರಲೇ ಇಲ್ಲ. ಆಗ ಅವಳು ಮೌನವಾಗಿ ಅಲ್ಲಿಂದ ಎದ್ದು ತನ್ನ ಅತ್ತೆಯ ಮನೆಗೆ ಹೋದಳು. ಅವಳು ಯಾವ ಬಸ್ಸಿನಲ್ಲಿ ಕುಳಿತು ಹೋಗುತ್ತಿದ್ದಳೋ ಅದೇ ಬಸ್ಸಿನಲ್ಲಿ ಅವಳ ಸಹಪಾಠಿಯೊಬ್ಬ ಸಿಕ್ಕಿದ. ಅವನು ಕಾಲೇಜ್ ದಿವಸಗಳಿಂದಲೇ ಅವಳನ್ನು ತುಂಬ ಇಷ್ಟಪಡುತ್ತಿದ್ದ. ಅವನು ಶಿವಾನಿಯನ್ನು ನೋಡಿದ ಕೂಡಲೇ ಅವಳ ಹತ್ತಿರ ಹೋದ. ಅರೆ ಶಿವಾನಿ, ನೀನಿಲ್ಲಿ? ಒಬ್ಳೇ ಎಲ್ಲಿಗೆ ಹೋಗ್ತಿದ್ದೆ? ಆಗ ಶಿವಾನಿ ಅವನಲ್ಲಿ ಕೇಳಿದಳು. ಅಜಯ್ ನೀನಾ? ಮೊದಲು ನೀನು ಹೇಳು, ನೀನಿಲ್ಲಿ ಏನು ಮಾಡ್ತಿದ್ಯಾ ಎಂದು. ಅಜಯ್ ಹೇಳಿದ. ಶಿವಾನಿ, ನಿನಗೆ ಗೊತ್ತಿದೆಯಲ್ಲ, ನನ್ನ ಒಂದೇ ಗುರಿ IAS ಅಧಿಕಾರಿ ಆಗೋದು. ನಾನು ಅದಕ್ಕೋಸ್ಕರ ದಿಲ್ಲಿಗೆ ಹೋಗ್ತಿದ್ದೇನೆ. ಈಗ ನೀನು ಹೇಳು, ನೀನು ಈ ದಿನಗಳಲ್ಲಿ ಏನು ಮಾಡ್ತಿದ್ದೀಯಾ? ಆಗ ಶಿವಾನಿ ತಡವರಿಸುತ್ತಾ ನಾನೇನು ಮಾಡ್ತಿಲ್ಲ ಎಂದಳು. ಅವಳಿಗೆ ಅಳುವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಅಜಯ್ ಅವಳು ಅಳುವುದನ್ನು ನೋಡಿ ದಂಗಾದ. ಅವನು ಒಂದು ಸೀಟಿನಲ್ಲಿ ಸ್ಥಳವನ್ನು ಮಾಡಿ ಅವಳನ್ನು ಕುಳಿತುಕೊಳ್ಳಿಸಿದ. ನಂತರ ಹೇಳಿದ, ಶಿವಾನಿ, ಯಾಕೆ ಹೇಳ್ತಿದ್ಯಾ? ನೀನೇನಾದರೂ ಚಿಂತೆಯಲ್ಲಿದ್ಯಾ? ನನಗೆ ಹೇಳು, ನನ್ನಿಂದ ಸಾಧ್ಯವಾದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದ. ಶಿವಾನಿ ನಡೆದ ಎಲ್ಲ ಘಟನೆಗಳನ್ನು ಅವನಲ್ಲಿ ಹೇಳಿದಳು. ಅಜಯ್ ನಗುತ್ತಾ ಹೇಳಿದ, ಇಷ್ಟೇನಾ? ಇಷ್ಟು ಸಣ್ಣ ವಿಷಯಕ್ಕೆ ಹೀಗೆಲ್ಲ ಅಳ್ತಾರ? ನಾನು ನಿನ್ನ ಚಿಂತೆಯನ್ನು ಒಂದು ಚಿಟಿಕೆಯಲ್ಲಿ ದೂರ ಮಾಡುತ್ತೇನೆ ಎಂದ. ಆಗ ಶಿವಾನಿ ಅದು ಹೇಗೆ ಎಂದು ಕೇಳಿದಳು. ನಾನೀಗ ದಿಲ್ಲಿಗೆ ಹೋಗ್ತಿದ್ದೇನೆ. ಅಲ್ಲಿ ನನಗೆ ಏನೆಲ್ಲ ಕಲಿಸಿ ನೋಟ್ಸ್ ಕೊಡ್ತಾರೋ ಅದನ್ನು ನಾನು ನಿನಗೆ ಇಮೇಲ್ ಅಥವಾ ವಾಟ್ಸಪ್ನಲ್ಲಿ ಕಳುಹಿಸುತ್ತೇನೆ ಎಂದ. ಅಜಯ್ನ ಮಾತುಗಳನ್ನು ಕೇಳಿ ಶಿವಾನಿಗೆ ಅನ್ನಿಸಿತು, ವಾಸ್ತವದಲ್ಲಿ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ ಎಂಬುದನ್ನು ನಂಬಿದಳು. ಅವಳು ಎಷ್ಟು ಸಂತೋಷಗೊಂಡಿದ್ದಳೆಂದರೆ ಅವಳ ಕೈಗೆ ಕುಬೇರನ ಖಜಾನೆ ಸಿಕ್ಕಿದಷ್ಟು ಖುಷಿಪಟ್ಟಳು. ಅವಳು ಅಜಯ್ಗೆ ತನ್ನ ಫೋನ್ ನಂಬರ್ ಮತ್ತು ಮೇಲ್ ಐಡಿಯನ್ನು ಕೊಟ್ಟಳು. ಅಜಯ್ಗೂ ತುಂಬ ಸಂತೋಷವಾಗಿತ್ತು. ಯಾರಿಗಾದರೂ ಈ ರೀತಿಯಲ್ಲಾದರೂ ಕೆಲಸಕ್ಕೆ ಬಂದೆನಲ್ಲ ಎಂದು. ಅಲ್ಲದೆ ಅವನು ತುಂಬ ವರ್ಷಗಳ ಮೊದಲು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವಳನ್ನು ಇಷ್ಟಪಡುತ್ತಿದ್ದ. ಅವಳಿಗಾಗಿ ಏನಾದರೂ ನನ್ನಿಂದ ಸಹಾಯವಾಗುತ್ತಿದೆಯಲ್ಲ ಎಂದು ಯೋಚಿಸುತ್ತಾ ಅವನ ಸಂತೋಷವು 2 ಪಟ್ಟು ಹೆಚ್ಚಾಯಿತು. ಇಬ್ಬರೂ ಸಹ ಕಾಲೇಜ್ ದಿನಗಳಲ್ಲಿ ಆದಂತಹ ಕಹಿ ಮತ್ತು ಸಿಹಿ ನೆನಪುಗಳನ್ನು ಮೆಲುಕು ಹಾಕುತ್ತಾ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಯಾವಾಗ ಶಿವಾನಿಯ ಸ್ಟಾಪ್ ಬಂದಿತ್ತೋ ಅವರಿಗೆ ಗೊತ್ತೇ ಆಗಲಿಲ್ಲ. ಶಿವಾನಿ ಅವಸರದಲ್ಲಿಯೇ ಅಜಯ್ಗೆ ಟಾಟಾ ಬಾಯ್ ಬಾಯ್ ಎಂದು ಬಸ್ಸಿಂದ ಇಳಿದಳು. ಅಜಯ್ನ ಪ್ರಯಾಣ ಅಲ್ಲಿಂದ ಒಬ್ಬಂಟಿಯಾಗಿ ಮುಂದುವರಿಯಿತು. ಅವನು ಮುಂದಿನ ಸ್ಟಾಪ್ನಲ್ಲಿ ಇಳಿದ. ಮುಂದೆ ಅವನು ರೈಲು ಯಾತ್ರೆಯನ್ನು ಮಾಡಬೇಕಿತ್ತು. 24 ಗಂಟೆಗಳ ಕಾಲ ಅವನು ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದ. ಆದರೆ ಶಿವಾನಿ ಅವನಿಗೆ ಒಂದು ಸಲವೂ ಕಾಲ್ ಮಾಡಲಿಲ್ಲ. ಯಾಕಂದರೆ ಅವಳು ಆಸ್ಪತ್ರೆಯಿಂದ ಮನೆಯಿಂದ ಆಸ್ಪತ್ರೆಗೆ ಸುತ್ತಿ ಆಯಾಸಗೊಂಡಿದ್ದಳು. ಅಜಯ್ ದೆಹಲಿಯನ್ನು ತಲುಪಿ ತನ್ನ ರೂಮಿಗೆ ಹೋಗಿ ಫ್ರೆಶ್ ಆದ ನಂತರ ಊಟವನ್ನು ಮಾಡಿದ. ಆಮೇಲೆ ಶಿವಾನಿಗೆ ಕಾಲ್ ಮಾಡಿ ತಾನು ದೆಹಲಿಗೆ ಸುಗಮವಾಗಿ ತಲುಪಿದೆ ಎಂದು ಹೇಳಿದ. ಶಿವಾನಿಗೆ ನಾಚಿಕೆಯಾಯಿತು. ಆ ಪ್ರಯಾಣದ ನಡುವಲ್ಲಿ ಒಮ್ಮೆಯೂ ಸಹ ಅವನಿಗೆ ಕಾಲ್ ಮಾಡಲಿಲ್ಲ ಎಂದು. ಅಲ್ಲದೆ ಅವನು ನನಗಾಗಿ ಎಷ್ಟು ದೊಡ್ಡ ಸಹಾಯವನ್ನು ಮಾಡುತ್ತೇನೆ ಎಂದಿದ್ದ. ಇದಕ್ಕಾಗಿ ಅವಳು ಅವನಲ್ಲಿ ಕ್ಷಮೆಯನ್ನು ಕೇಳಿದಳು. ಆದರೆ ಅಜಯ್ ಸ್ನೇಹದಲ್ಲಿ ನೋ ಸಾರಿ, ನೋ ಥ್ಯಾಂಕ್ ಯು ಎಂದು ಹೇಳಿದಾಗ ಇಬ್ಬರೂ ಸಹ ನಕ್ಕರು. ಈಗ ಅಜಯ್ ಮನಸ್ಸಿಟ್ಟು ತನ್ನ ಕೋಚಿಂಗ್ ಕ್ಲಾಸ್ಗೆ ಹೋಗುತ್ತಿದ್ದ. ಯಾಕಂದರೆ ಅವನ ಮೇಲೆ ಮತ್ತೊಂದು ಜವಾಬ್ದಾರಿ ಇತ್ತು. ಅವನು ಸಮಯಕ್ಕೆ ಸರಿಯಾಗಿ ಶಿವಾನಿಗೆ ನೋಟ್ಸ್ಗಳನ್ನು ಕಳುಹಿಸುತ್ತಿದ್ದ. ಇದರಿಂದಾಗಿ ಅವಳು ಯಾವಾಗ ಬೇಕಿದ್ದರೂ ಕ್ಲಾಸ್ ಅಟೆಂಡ್ ಆಗಬಹುದಿತ್ತು. ಈ ರೀತಿ ಮಾಡೋದ್ರಿಂದ ಅಜಯ್ಗೂ ಕೂಡ ಉಪಯೋಗವಿದೆ ಎಂದು ಅವನಿಗೆ ಅನ್ನಿಸಿತು. ಅವನ ಜೊತೆ ಕಲಿಯುತ್ತಿದ್ದ ಹುಡುಗರು ಯಾವುದಾದ್ರೂ ಒಂದು ಕಾರಣ ಇಟ್ಟುಕೊಂಡು ಕ್ಲಾಸಿಗೆ ರಜೆಯನ್ನು ಹಾಕುತ್ತಿದ್ದರು. ಆದರೆ ಅಜಯ್ ಯಾವತ್ತೂ ರಜೆ ಮಾಡುತ್ತಿರಲಿಲ್ಲ. ಯಾಕಂದರೆ ಅವನಿಗಿರುವ ಜವಾಬ್ದಾರಿಯು ಅವನ ತಲೆಯ ಮೇಲೆ ಕುಣಿಯುತ್ತಿತ್ತು. ಇದರ ಪರಿಣಾಮವಾಗಿ ಈಗ ತನ್ನ ಕ್ಲಾಸಲ್ಲಿರುವ ಟಾಪ್ 10ನಲ್ಲಿರುವ ವಿದ್ಯಾರ್ಥಿಗಳನ್ನು ಹಿಂದಕ್ಕೆ ಹಾಕಿ ಮೊದಲ ಸ್ಥಾನವನ್ನು ಪಡೆದಿದ್ದ. ಇದರಿಂದಾಗಿ ಎಲ್ಲರೂ ಅವನ ಹೆಸರನ್ನು ಗುರುತಿಸಿಕೊಂಡರು. ಶಿವಾನಿ ಅಜಯ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಳು. ಈ ನೋಟ್ಸ್ ಕೇವಲ ನನಗೆ ಕಳುಹಿಸಬೇಕೆಂದು ಮಾತ್ರವೋ ಅಥವಾ ನಿಮಗೂ ಏನಾದರೂ ಕೆಲಸಕ್ಕೆ ಬರುತ್ತಿದೆಯೋ ಎಂದು ಕೇಳಿದಳು. ಆಗ ನೀನು ಎಲ್ಲಿಂದಲಾದರೂ ಏನನ್ನು ಬೇಕಾದರೂ ಕೇಳು. ಅಲ್ಲಿ ಶಿವಾನಿ ಹೇಗೆ ಉತ್ತರ ಕೊಡಲು ತಯಾರಾಗಿರುತ್ತಾಳೋ ಹಾಗೆ ಅದರ ಜೊತೆಗೆ ಅಜಯ್ ಕೂಡ ತಯಾರಾಗಿರುತ್ತಾನೆಂದು ಅಜಯ್ ಹೇಳ್ತಿದ್ದ. ಈ ರೀತಿಯಿಂದ ಅಜಯ್ ಮತ್ತು ಶಿವಾನಿ ಹತ್ತಿರವಿಲ್ಲದಿದ್ದರೂ ತುಂಬ ಹತ್ತಿರವಾಗಿದ್ದರು. ಇಲ್ಲಿ ಶಿವಾನಿ ಎರಡೆರಡು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿತ್ತು. ಒಂದು ತನ್ನ ಪತಿಯ ಯೋಗಕ್ಷೇಮ, ಇನ್ನೊಂದು ಅಜಯ್ನ ಪ್ರಶ್ನೆಗಳಿಗೆ ಉತ್ತರ. ಯಾಕಂದರೆ ಅವಳಿಗೆ ಚಿಕ್ಕಂದಿನಿಂದಲೂ ಬೇರೆ ಕೆಲಸದ ನೆಪ ಹೇಳಿ ಮಾಡಬೇಕಾದ ಕೆಲಸವನ್ನು ಮಾಡದೆ ಮರೆಮಾಚುವ ಅಭ್ಯಾಸ ಇರಲಿಲ್ಲ. ಅವಳು ತನ್ನೆಲ್ಲ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಳು. ಸಮಯದ ಜೊತೆಗೆ ಕಾರ್ತಿಕ್ನ ಆರೋಗ್ಯದಲ್ಲೂ ಸುಧಾರಣೆ ಬಂದಿತ್ತು.
ಅನುರಾಧರವರು ನೋಡುತ್ತಲೇ ಇದ್ದರು. ಶಿವಾನಿ ಹೇಗೆ ತನ್ನ ಪತಿ ಧರ್ಮ ಮತ್ತು ಅದರೊಟ್ಟಿಗೆ ವಿದ್ಯಾರ್ಥಿಯ ಕರ್ತವ್ಯವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸುತ್ತಿದ್ದಾಳೆ ಎಂದು. ಅವರು ಮನೆಯ ಎಲ್ಲ ಕೆಲಸದ ಜವಾಬ್ದಾರಿಯನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡಿದ್ದರು. ಹಾಗಾಗಿ ಶಿವಾನಿಗೆ ಕಲಿಯಲು ತುಂಬ ಸಮಯ ಸಿಗುತ್ತಿತ್ತು. ಕಾರ್ತಿಕ್ನನ್ನು ಸ್ವಲ್ಪ ದಿನಗಳ ನಂತರ ಡಿಸ್ಚಾರ್ಜ್ ಮಾಡಿ ಆಸ್ಪತ್ರೆಯಿಂದ ಮನೆಗೆ ಕಳುಹಿಸಿದ್ದರು. ಆದ್ದರಿಂದ ಅವನು ಕೂಡ ಮನೆಯಲ್ಲೇ ಇರುತ್ತಿದ್ದ. ಶಿವಾನಿಗೆ ಗೊತ್ತಿತ್ತು ಕಾರ್ತಿಕ್ ಗ್ರ್ಯಾಜುಯೇಷನ್ ಮಾಡಿದ್ದಾರೆ ಎಂದು. ಹಾಗಾಗಿ ಅದಕ್ಕಾಗಿ ಅವಳು ಕಾರ್ತಿಕನಿಗೆ ಕುಳಿತಲ್ಲಿಯೇ ಒಂದು ಕೆಲಸವನ್ನು ಕೊಟ್ಟಿದ್ದಳು. ಶಿವಾನಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಅದರಂತೆ ಅನುರೂಪವಾದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಲು ಕಾರ್ತಿಕ್ನಲ್ಲಿ ಹೇಳಿದಳು. ಯಾಕಂದರೆ ಮನೆಯ ಕೆಲಸಗಳಿಂದ ವಿಶ್ರಾಂತಿ ಸಿಕ್ಕಿದರೆ ಆಗ ಆ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದು ಅಭ್ಯಾಸ ಮಾಡಬಹುದೆಂದು ಕೊಂಡಳು. ನಂತರ ಆ ಉತ್ತರಗಳನ್ನು ಪರಿಶೀಲಿಸಲು ಕಾರ್ತಿಕ್ಗೆ ನೀಡುತ್ತಿದ್ದಳು. ನೋಟ್ಸ್ಗಳನ್ನು ಅಜಯ್ ಕಳಿಸುತ್ತಿದ್ದ. ಹಾಗಾಗಿ ಅದರ ಆಧಾರದ ಮೇಲೆ ಕಾರ್ತಿಕ್ ಅವಳ ಉತ್ತರಗಳನ್ನು ತಿದ್ದುಪಡಿ ಮಾಡುತ್ತಿದ್ದ. ಹೀಗೆ ಅವರಿಬ್ಬರು ಪತಿ ಪತ್ನಿ ಸೇರಿ UPSC ಎಕ್ಸಾಮ್ನ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದರು. ಅಜಯ್ ಯಾವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದನೋ ಆವಾಗ ಶಿವಾನಿ ಕಾರ್ತಿಕ್ನ ಮುಂದೆ ಮೊಬೈಲ್ನನ್ನು ಸ್ಪೀಕರಲ್ಲಿಟ್ಟು ಮಾತನಾಡುತ್ತಿದ್ದಳು. ಅವರಿಬ್ಬರು ಚರ್ಚೆ ನಡೆಸುತ್ತಿದ್ದಾಗ ಶಿವಾನಿಯೇ ಗೆಲ್ಲುತ್ತಿದ್ದಳು. ಅಜಯ್ಗೆ ತುಂಬ ಆಶ್ಚರ್ಯವಾಗಿತ್ತು. ಶಿವಾನಿ ತನ್ನ ಪತಿಯ ಸೇವೆಯೊಂದಿಗೆ ಮನೆಯ ಕೆಲಸವನ್ನು ಮಾಡುತ್ತಾ ಕಲಿಕೆಯಲ್ಲಿ ಎಷ್ಟೊಂದು ಉತ್ಸಾಹ ತೋರಿಸುತ್ತಿದ್ದಾಳೆ ಎಂದು. ಇದೆಲ್ಲವನ್ನು ಹೇಗೆ ನಿಭಾಯಿಸುತ್ತಿದ್ದೆ ಎಂದು ಕೇಳುತ್ತಿದ್ದ. ಆಗ ಶಿವಾನಿ ಅಜಯ್ನಲ್ಲಿ ಹೇಳುತ್ತಿದ್ದಳು, ಇದು ನಿನ್ನ ತಪ್ಪು ತಿಳಿವಳಿಕೆ. ಅದೇನೆಂದರೆ ನಾನು ನನ್ನ ಪತಿಯ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು. ಆದರೆ ಇಲ್ಲಿ ನನ್ನ ಪತಿ ನನ್ನ ಸೇವೆಯನ್ನು ಮಾಡ್ತಿದ್ದಾರೆ. ನಾನು ಇವೆಲ್ಲವನ್ನು ಒಟ್ಟಾಗಿ ನಿಭಾಯಿಸುತ್ತಿದ್ದೇನೆ ಅಂದರೆ ನೀನೇ ತಿಳಿದುಕೋ. ಆದರೆ ನಿನಗೇನು ಗೊತ್ತು ಪತಿ ಪತ್ನಿ ಒಬ್ಬರಿಗೊಬ್ಬರು ಸೇವೆ ಹೇಗೆ ಮಾಡಿಕೊಳ್ಳುತ್ತಾರೆ ಅಂತ? ನಿನ್ನ ಪತ್ನಿ ಬಂದರೆ ಆಗ ನಿನಗೆ ಗೊತ್ತಾಗುತ್ತದೆ ಮಗು ಎಂದು ಶಿವಾನಿ ಹೇಳುವಾಗ ಎಲ್ಲರೂ ನಗುತ್ತಿದ್ದರು. ಆಗ ಕಾರ್ತಿಕ್ ತನ್ನ ಶರ್ಟ್ನ ಕಾಲರನ್ನು ಎತ್ತಿ ಹೆಮ್ಮೆ ಪಡುತ್ತಿದ್ದ. ಈ ರೀತಿಯಿಂದ ಅವರಿಬ್ಬರ ಪರೀಕ್ಷಾ ತಯಾರಿಗಳು ನಡೆಯುತ್ತಿತ್ತು. ಅಜಯ್ ಕೂಡ 2 ಪಟ್ಟು ಹೆಚ್ಚಾಗಿ ಶ್ರಮ ಪಡುತ್ತಿದ್ದ. ಅವನಿಗೆ ಹೆದರಿಕೆಯಾಗ್ತಿತ್ತು. ಎಲ್ಲಿಯಾದರೂ ಶಿವಾನಿಯ ಸೆಲೆಕ್ಷನ್ ಆಗಿ ನನ್ನದು ಆಗದಿದ್ದರೆ ಕಾರ್ತಿಕ್ನ ಮುಂದೆ ನನ್ನ ಮರ್ಯಾದೆ ಉಳಿಯುವುದಿಲ್ಲ ಎಂದು. ಅದಕ್ಕಾಗಿ ಅವನು ತುಂಬ ಶ್ರಮಪಟ್ಟು ಕಲಿಕೆಗೆ ಗಮನ ನೀಡುತ್ತಿದ್ದ. ಅಲ್ಲಿ ಶಿವಾನಿಗೂ ಕೂಡ ಅದೇ ಭಯವಿತ್ತು. ಎಲ್ಲಿ ಅಜಯ್ನ ಸೆಲೆಕ್ಷನ್ ಆಗಿ ನನ್ನದು ಆಗದಿದ್ದರೆ ಆಗ ಅವನು ಹೇಳ್ಬೋದು, ಮಹಿಳೆಯರು ಪಾತ್ರೆ ತೊಳೆಯಲು ಮನೆಯಲ್ಲಿ ಬೆಂಕಿ ಹೊತ್ತಿಸಲು ಮಾತ್ರ ಆಗ್ತಾರೆ, ಬಿಟ್ಟು ಬಿಡು ಶಿವಾನಿ ಈ ಕನಸು ಎಂದು ಹೇಳಿದರೆ ನನ್ನಿಂದ ಸಹಿಸಲಾಗೋದಿಲ್ಲ ಎನ್ನುತ್ತಾ ಅವಳು ಕೂಡ ಚೆನ್ನಾಗಿಯೇ ಕಲಿಯುತ್ತಿದ್ದಳು. ಈಗ ಆ ಸಮಯ ಬಂದೇ ಬಿಟ್ಟಿತು. ಆ ದಿನ ಇಬ್ಬರು UPSC ಪರೀಕ್ಷೆಯನ್ನು ಬರೆಯಲು ಒಬ್ಬರಿಗೊಬ್ಬರು ಆಲ್ ದಿ ಬೆಸ್ಟ್ ಎಂದು ಹೇಳಿ ಎಕ್ಸಾಮ್ ಸೆಂಟರ್ಗೆ ಹೋಗಿದ್ದರು. ಕಾರ್ತಿಕ್ ಸಹ ಶಿವಾನಿಯ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದ್ದ. ಅನುರಾಧರವರು ಅವಳಿಗೆ ಆಶೀರ್ವಾದವನ್ನು ನೀಡಿದರು. ಅವರಿಬ್ಬರು ಪರೀಕ್ಷೆಗಳನ್ನು ನೀಡಿ ಎಕ್ಸಾಮ್ ಹಾಲಿನಿಂದ ಹೊರಗೆ ಬಂದರು. ಅವರಿಬ್ಬರು ತುಂಬ ಸಂತೋಷದಲ್ಲಿದ್ದರು. ನಂತರ ಒಬ್ಬರಿಗೊಬ್ಬರು ಫೋನ್ ಮಾಡಿ ಕೇಳಿದರು ಪೇಪರ್ ಹೇಗಿತ್ತು ಎಂದು. ಅವರಿಬ್ಬರು ಎಷ್ಟು ಪರಿಶ್ರಮ ಪಟ್ಟಿದ್ದರೋ ಅದರ ಅರ್ಧದಷ್ಟು ಸಹ ಬಂದಿರಲಿಲ್ಲ. ಆದರೆ ಅವರಿಬ್ಬರ ರಿಸಲ್ಟ್ ಬಂದಾಗ ಶಿವಾನಿ ಮೊದಲ ರ್ಯಾಂಕ್ ಗಳಿಸಿದರೆ ಅಜಯ್ 2ನೇ ರ್ಯಾಂಕ್ ಅನ್ನು ಪಡೆದಿದ್ದ. ಈಗ ಇಬ್ಬರ ಇಂಟರ್ವ್ಯೂನ ಸಮಯ ಬಂದಿತ್ತು. ಅಜಯ್ ದೆಹಲಿ ಎಂಬ ನಗರದಲ್ಲೇ ಇದ್ದ. ಹಾಗಾಗಿ ಅವನಿಗೆ ಯಾವ ಚಿಂತೆಯೂ ಇರಲಿಲ್ಲ. ಆದರೆ ಶಿವಾನಿ ಯೋಚಿಸುತ್ತಿದ್ದಳು ಹೇಗೆ ಇಂಟರ್ವ್ಯೂಗೆ ತಯಾರಿ ನಡೆಸುವುದೆಂದು. ಆದರೆ ಕಾರ್ತಿಕ್ ಅದಕ್ಕೂ ಪರಿಹಾರ ಹುಡುಕಿದ. ಕಾರ್ತಿಕ್ ಮೊಬೈಲ್ನಿಂದ ಹಲವು ಪ್ರಕಾರದ ಪ್ರಶ್ನೆಗಳನ್ನು ಹುಡುಕಿದ ಹಾಗೂ ಶಿವಾನಿಯನ್ನು ತನ್ನ ಮುಂದೆ ಕುಳಿತುಕೊಳ್ಳಿಸಿ ಸ್ವತಃ ಎಕ್ಸಾಮಿನರ್ ಆಗಿ ಅವಳಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಅವಳಿಗೇನು ಅರ್ಥವಾಗದಿದ್ದಾಗ ಉತ್ತರವನ್ನು ವಿಸ್ತಾರವಾಗಿ ಹೇಳಿಕೊಡುತ್ತಿದ್ದ. ಇದರ ಪ್ರಕಾರ ಸ್ವಲ್ಪ ದಿನದಲ್ಲೇ ಶಿವಾನಿ ಸಹ ಇಂಟರ್ವ್ಯೂಗಾಗಿ ಪೂರ್ತಿಯಾಗಿ ತಯಾರಾದಳು. ಯಾವಾಗ ಅವಳಿಗೆ ಇಂಟರ್ವ್ಯೂಗೆ ಹೋಗಬೇಕಾದ ಸಮಯ ಬಂದಿತ್ತೋ ಆಗ ಅವಳು ಕಾರ್ತಿಕ್ನಲ್ಲಿ ಹೇಳಿದಳು, ನೀವು ನನ್ನ ಜೊತೆ ಬಂದರೆ ನಾನು ಮುಂದೆ ಹೋಗುತ್ತೇನೆ, ಇಲ್ಲದಿದ್ದರೆ ಇಂಟರ್ವ್ಯೂ ಕೊಡಲು ಹೋಗೋದಿಲ್ಲ ಎಂದಳು. ಆಗ ಕಾರ್ತಿಕ್ ಸಹ ಒಂದು ಹಂತಕ್ಕೆ ಆರೋಗ್ಯದಲ್ಲಿ ಸುಧಾರಣೆಗೊಂಡಿದ್ದ. ಹಾಗಾಗಿ ಅವಳ ಜೊತೆ ಅವನು ಹೋಗಿದ್ದ. ಅಲ್ಲಿ ಶಿವಾನಿಯನ್ನು ಕೂರಿಸಿ ಪ್ರಶ್ನೆಗಳನ್ನು ಕೇಳಿದಾಗ ಅವಳು ಯಾವುದೇ ಭಯವಿಲ್ಲದೆ ಉತ್ತರವನ್ನು ನೀಡಿದಳು. ಎಲ್ಲರೂ ದಂಗಾಗಿ ಅವಳನ್ನೇ ನೋಡುತ್ತಿದ್ದರು. ಅವಳ ಸೆಲೆಕ್ಷನ್ ಒಂದೇ ಸಲ ಆಗಿತ್ತು. ಅದೇ ಪರಿಸ್ಥಿತಿ ಅಜಯ್ಗೂ ಬಂದಿತ್ತು. ಆದರೆ ಶಿವಾನಿ ಅವನಲ್ಲಿ ಹಲವು ಬಾರಿ ತಲೆ ಕೆಳಗಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದುದರಿಂದ ಅಂತಹುದೇ ಪ್ರಶ್ನೆಗಳನ್ನು ಇಲ್ಲಿಯೂ ಕೇಳಿದ್ದರಿಂದ ಅವನು ಸರಿಯಾಗಿ ಉತ್ತರವನ್ನು ಕೊಡಲು ಸಾಧ್ಯವಾಗ್ತಿತ್ತು. ಅವನು ಚಿಟ್ಕಿ ಹೊಡೆಯುವ ಮುಂಚೆಯೇ ಉತ್ತರ ಹೇಳ್ತಿದ್ದ. ಈಗ IAS ಅಧಿಕಾರಿಗಳ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಮೊದಲ ಸ್ಥಾನ ಹುಡುಗಿಯರಲ್ಲಿ ಶಿವಾನಿಯದ್ದಾಗಿತ್ತು ಹಾಗೂ ಹುಡುಗರಲ್ಲಿ ಅಜಯ್ನ ಹೆಸರಿತ್ತು. ಎಲ್ಲರಿಗೂ ತುಂಬ ಶಾಕ್ ಆಯಿತು. ಯಾಕಂದರೆ ಶ್ರೀಮಂತರ ಮನೆ ಮಕ್ಕಳು ಅವನನ್ನು ಸ್ಥಳೀಯ ಅವಿದ್ಯಾವಂತ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಆದರೆ ಇವತ್ತು ಅವನ ಹೆಸರು ಎಲ್ಲರಿಗಿಂತಲೂ ಮೊದಲು ಇತ್ತು. ಅವರು ನಾಚಿಕೆಯಿಂದ ತಲೆ ತಗ್ಗಿಸಿದ್ದರು. ಅಜಯ್ ಶಿವಾನಿಯಲ್ಲಿ ಹೇಳಿದ, ನಿನ್ನ ಹೆಸರು ಮೊದಲ ಸ್ಥಾನದಲ್ಲಿ ಬಂದಿರುವುದನ್ನು ನೋಡಿ ನನಗೆ ವಿಶ್ವಾಸವೇ ಆಗಿರಲಿಲ್ಲ. ಆವಾಗ ಅಜಯ್ ಆ ಲಿಸ್ಟ್ ಫೋಟೋವನ್ನು ತೆಗೆದು ಅವಳಿಗೆ ಕಳುಹಿಸಿದ್ದ. ಅವಳು ನಿಜವಾಗಿಯೂ ನಂಬಲೇ ಇಲ್ಲ, ಇಂಟರ್ವ್ಯೂನಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದಾಳೆಂದು. ಅವಳು ಅಜಯ್ನಿಗೆ ತುಂಬ ಧನ್ಯವಾದಗಳನ್ನು ಹೇಳಿದಳು. ಆದರೆ ಅಜಯ್ ಅವಳ ಮಾತನ್ನು ತಡೆದು,
ನೋ ಸಾರಿ, ನೋ ಥ್ಯಾಂಕ್ಸ್ ಎನ್ನುತ್ತಿದ್ದ. ಆದರೆ ಅವಳು ಅವನಿಗೆ ಎಷ್ಟು ಬಾರಿ ಧನ್ಯವಾದಗಳನ್ನು ಹೇಳಿದಳೆಂದರೆ ಹೇಳುತ್ತಾ ಹೇಳುತ್ತಾ ಅವಳು ಅತ್ತೇ ಬಿಟ್ಟಳು. ಅವಳಿಗೆ ಆ ಅಳುವನ್ನು ನಿಲ್ಲಿಸಲು ಆಗಲೇ ಇಲ್ಲ. ಅಜಯ್ಗೆ ಏನೂ ಅರ್ಥವಾಗಲಿಲ್ಲ. ಇಷ್ಟು ದೊಡ್ಡ ಸಂತೋಷದ ಸಂದರ್ಭದಲ್ಲಿ ಅವಳು ಯಾಕೆ ಈ ರೀತಿ ಅಳುತ್ತಿದ್ದಾಳೆ ಎಂದು. ಅವನು ಫೋನನ್ನು ಕಟ್ ಮಾಡಿದ. ಅವನು ತನ್ನ ಮನೆಗೆ ಹೋಗದೆ ಶಿವಾನಿಯ ಮನೆಗೆ ಹೋದ. ಅಲ್ಲಿ ಹೋಗಿ ಕಾರ್ತಿಕ್ನಲ್ಲಿ ಕೇಳಿದ, ಶಿವಾನಿ ಯಾಕೆ ಅಳುತ್ತಿದ್ದಾಳೆ, ಕಾರಣವೇನು ಎಂದು. ಆಗ ಕಾರ್ತಿಕ್ ಅವನಿಗೆ ವಿಸ್ತಾರವಾಗಿ ಹೇಳಿದ ಶಿವಾನಿಯ ತಂದೆ ತಾಯಿಯ ಬಗ್ಗೆ, ಅಲ್ಲದೆ ಮದುವೆಯಾಗುವುದಕ್ಕಿಂತ ಮೊದಲು ಅವಳ ಜೀವನ ಹೇಗಿತ್ತು ಹಾಗೂ ಮದುವೆಯಾದ ಮೇಲೆ ಏನೆಲ್ಲ ಅನುಭವಿಸಬೇಕಾಗಿ ಬಂತು. ಅಷ್ಟು ದೊಡ್ಡ ಸಂಘರ್ಷ ಮಾಡಿ ಅವಳು ಈಗ ದೊಡ್ಡ ಅಧಿಕಾರಿಯಾಗಿ ಗೆಲುವನ್ನು ಸಾಧಿಸಿದ್ದಾಳೆ. ಅವಳಿಗೆ ಇನ್ನೂ ಕೂಡ ಅವಳ ಮೇಲೆ ವಿಶ್ವಾಸವೇ ಬರಲಿಲ್ಲ. ಶಿವಾನಿ ಎಂಬ ಸಾಧಾರಣ ಹುಡುಗಿ IAS ಅಧಿಕಾರವನ್ನು ಪಡೆದಿದ್ದಳು. ಹಾಗಾಗಿ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ಕಣ್ಣೀರಿನಲ್ಲಿ ಮುಳುಗಿದ್ದಳು. ಆಗ ಅಜಯ್ ಹೇಳಿದ, ಈಗ ನನಗೆ ಗೊತ್ತಾಯಿತು ನಿನ್ನನ್ನು ಎಲ್ಲರೂ ಅಳುಮುಂಜಿ ಎಂದು ಯಾಕೆ ಕರೆಯುತ್ತಿದ್ದರು ಅಂತ. ಈಗ ನಿನಗೆ ಈ ಹೆಸರು ತುಂಬ ಸರಿಯಾಗಿ ಹೊಂದಾಣಿಕೆ ಆಗ್ತಿದೆ ಕಲೆಕ್ಟರ್ ಸಾಹಿಬ ಎಂದು ನಗುತ್ತಾ ಹೇಳಿದ. ಅವಳ ನಗುವು ಆಕಾಶದ ಎತ್ತರಕ್ಕೆ ತಲುಪಿತು. ಎಲ್ಲರೂ ಸಹ ಅವಳ ನಗುವನ್ನು ನೋಡಿ ಆನಂದ ಬಾಷ್ಪ ಹರಿಸಿದರು. ಅದರ ನಂತರ ಶಿವಾನಿ ಮತ್ತು ಅಜಯ್ಗೆ ಒಳ್ಳೆಯ ಟ್ರೈನಿಂಗ್ ಅನ್ನು ನೀಡಿದರು. ನಂತರ ಅವರು ತಮ್ಮ ತಮ್ಮ ಅಧಿಕಾರವನ್ನು ಸ್ವೀಕರಿಸಿದರು. ಶಿವಾನಿ ಅವಳ ಅಣ್ಣನನ್ನು ನೋಡಿದಾಗ ಅವಳ ಅಣ್ಣ ಈಗಲೂ ಕೂಡ SI ಪದವಿಯಲ್ಲಿಯೇ ಇದ್ದ. ಅವನ ಪ್ರಾಮಾಣಿಕತೆ ಮತ್ತು ಕೆಲಸದ ದಕ್ಷತೆಯನ್ನು ನೋಡಿ ಅವನಿಗೆ ಪ್ರಮೋಷನ್ ನೀಡುವ ಬಗ್ಗೆ ಉಳಿದ ಅಧಿಕಾರಿಗಳಲ್ಲಿ ಮಾತನಾಡಿದ್ದಳು. ಹಾಗೆ ವಿನೀತ್ SIನಿಂದ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡಿದ್ದ. ತನ್ನ ಪತಿಗೆ ಪ್ರಮೋಷನ್ ಸಿಕ್ಕಿದೆ ಎಂದು ಶೀತಲ್ಗೆ ಇನ್ನೂ ಕೂಡ ಅಹಂಕಾರ ಜಾಸ್ತಿಯಾಗಿತ್ತು. ಶಿವಾನಿ ತನ್ನ ಅಧಿಕಾರವನ್ನು ನಿಭಾಯಿಸುತ್ತಾ 2 ವರ್ಷಗಳು ಕಳೆದವು. ಅವಳು ಯೋಚಿಸಿದಳು, ಈ ಸಲ ಅಣ್ಣನಿಗೆ ರಾಖಿ ಕಟ್ಟಲು ಅವನ ಮನೆಗೆ ಹೋಗಬೇಕು, ನೋಡುವ ಅತ್ತಿಗೆ ಮನೆಯನ್ನು ಎಷ್ಟು ಉದ್ಧಾರ ಮಾಡಿದ್ದಾಳೆ ಎಂದು. ಹಾಗೆ ಅಮ್ಮನ ಮನೆಗೆ ಹೋದಳು. ಆದರೆ ಶೀತಲ್ ಶಿವಾನಿ ಸಾಧಾರಣ ಬಟ್ಟೆಯನ್ನು ಧರಿಸಿದ್ದನ್ನು ನೋಡಿ ಮುಖವನ್ನು ಸಿಂಡರಿಸಿ ಹೇಳಿದಳು, ಅರೆ ಶಿವಾನಿ, ಎಲ್ಲ ವರ್ಷ ನಿನ್ನ ಅಣ್ಣನಿಗೆ ರಾಖಿಯನ್ನು ಕಳಿಸ್ತಿದ್ದೆ, ಈ ಸಲ ಅಮ್ಮನ ಮನೆಗೆ ಬರುವಂಥದ್ದು ಏನಾಯ್ತು ಎಂದು ಕೇಳಿದಳು. ಎಲ್ಲಿ, ಈ ಸಲ ತುಂಬ ದೊಡ್ಡ ಉಡುಗೊರೆ ಬೇಕಾಗಿಲ್ಲ ತಾನೇ, ನೋಡು ಅಂಥದ್ದೇನಾದರೂ ಇದ್ದರೆ ಮೊದಲೇ ಹೇಳ್ತಿದ್ದೇನೆ ಕೇಳು. ನಮಗೂ ಸಹ ತುಂಬ ಖರ್ಚುಗಳಿವೆ, ನಮಗೂ ಕೂಡ 2 ಮಕ್ಕಳಿದ್ದಾರೆ, ಅವರಿಗೋಸ್ಕರ ಏನೆಲ್ಲ ಖರ್ಚುಗಳಿವೆ ಎಂದು ನಿನಗೆ ಏನು ಹೇಳಲಿ, ನಿನಗೆ ಗೊತ್ತೂ ಸಹ ಇಲ್ಲ ಎಲ್ಲೆಲ್ಲಿ ಹೇಗೆ ಹೇಗೆ ಖರ್ಚನ್ನು ಮಾಡಬೇಕು ಅಂತ. ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗುತ್ತಾರೆಂದು ಕಾಣುತ್ತದೆ, ಅಥವಾ ಶಾಲೆಗೆ ಹೋಗೋದೇ ಇಲ್ಲ ಎಂದೆನಿಸುತ್ತದಲ್ವಾ. ಇಲ್ದಿದ್ರೆ ನಿನ್ನ ಅತ್ತೆ ಅವರ ಥರ ಕೂಲಿ ನಾಲಿ ಮಾಡಲು ಅವರ ಜೊತೆ ಕರೆದುಕೊಂಡು ಹೋಗುತ್ತಾರೋ ಏನೋ ಎಂದು ಬಾಯಿಗೆ ಬಂದಂತೆ ಮಾತಾಡುತ್ತಾ ಇದ್ದಳು. ಅವಳ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಶಿವಾನಿಯ ತಲೆ ಕೆಟ್ಟಿತು. ಅವಳ ಈಟಿಯಂತಹ ಪ್ರಶ್ನೆಗೆ ಕಲ್ಲಿನಲ್ಲಿಯೇ ಉತ್ತರ ಕೊಡುವ ಎಂದುಕೊಂಡಳು. ಆದರೆ ತನ್ನ ಅಣ್ಣನನ್ನು ಭೇಟಿಯಾಗಿ ರಾಖಿ ಕಟ್ಟಲು ಬಂದಿದ್ದಳು. ಅದಕ್ಕಾಗಿ ಅವಳ ಕಹಿ ಮಾತುಗಳನ್ನು ಕೇಳುತ್ತಾ ಮೌನವಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ವಿನೀತ್ ಸ್ನಾನ ಮಾಡಿ ಬಂದ. ತನ್ನ ತಂಗಿ ಬಂದಿದ್ದನ್ನು ನೋಡಿ ಅವನು ತುಂಬ ಸಂತೋಷಗೊಂಡ. ಅವನು ಶಿವಾನಿಯಲ್ಲಿ ಮನೆಗೆ ಬಂದಿದ್ದಕ್ಕೆ ಧನ್ಯವಾದ ಎಂದು ಹೇಳಿದ. ಹಾಗೂ ಶೀತಲ್ನಲ್ಲಿ ಹೇಳಿದ, ತನ್ನ ತಂಗಿಗೋಸ್ಕರ ಒಳ್ಳೆಯ ಅಡುಗೆಯನ್ನು ಮಾಡಿ ಬಡಿಸು, ತುಂಬ ವರ್ಷಗಳ ನಂತರ ಬಂದಿದ್ದಾಳೆ ಎಂದ. ಆಗ ಶಿವಾನಿ ಹೇಳಿದಳು, ಇಲ್ಲ ಅಣ್ಣ, ಅದೇನು ಬೇಡ, ನಿಮ್ಮನ್ನು ಭೇಟಿಯಾಗಲು ಬಂದೆ. ಬೇಗನೆ ರಾಖಿಯನ್ನು ಕಟ್ಟಿ ನಾನು ಸಹ ಮನೆಗೆ ಹೋಗಬೇಕು, ಯಾಕಂದರೆ ನನ್ನ ನಾದಿನಿಯು ಅವಳ ಅಣ್ಣನಿಗೆ ರಾಖಿ ಕಟ್ಟಲು ಮನೆಗೆ ಬರುತ್ತಾಳೆ ಎಂದಳು. ಶಿವಾನಿ ವಿನೀತ್ಗೆ ರಾಖಿ ಕಟ್ಟಲು ಹೋದಾಗ ಶೀತಲ್ ವಿನೀತ್ನ ಕೈಯನ್ನು ಹಿಡಿದುಕೊಂಡಳು. ನಂತರ ಶಿವಾನಿಯಲ್ಲಿ ಕೇಳಿದಳು, ಶಿವಾನಿ, ನೀನು ಮೊದಲು ನನಗೆ ಹೇಳು, ನಿನ್ನ ಅಣ್ಣನ ಎದುರು 10 ಗೋಗರೆದು ಏನಾದರೂ ದೊಡ್ಡ ಮೊತ್ತವನ್ನು ಲಪಟಾಯಿಸಲು ಬಂದಿಲ್ಲ ತಾನೆ? ಮೊದಲು ಈ ಮಾತನ್ನು ಸರಿಯಾಗಿ ಹೇಳು, ನಂತರ ರಾಖಿಯನ್ನು ಕಟ್ಟು. ಇಲ್ದಿದ್ರೆ ಯಾವ ಅಗತ್ಯನೂ ಇಲ್ಲ ಅಣ್ಣನಿಗೆ ರಾಖಿ ಕಟ್ಟಲು ಎಂದು ಶೀತಲ್ ಹೇಳಿದಾಗ ಶಿವಾನಿ ಹಾಗೂ ವಿನೀತ್ ಇಬ್ಬರು ಅವಳ ಮಾತುಗಳನ್ನು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟರು. ಆಗ ಶಿವಾನಿ ಹೇಳಿದಳು, ಅತ್ತಿಗೆ, ಈ ಸಲ ಅಂಥದ್ದೇನೂ ಇಚ್ಛೆ ಇಲ್ಲ, ಅಣ್ಣನಿಂದ ಏನನ್ನೂ ಕೇಳುವುದಿಲ್ಲ ಎಂದಳು. ಆಮೇಲೆ ಶೀತಲ್ ಅವಳನ್ನು ರಾಖಿ ಕಟ್ಟಲು ಬಿಟ್ಟಳು. ಶಿವಾನಿ ತನ್ನ ಅಣ್ಣನಿಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಿದಳು. ನಂತರ ಅವಳು ಮೌನವಾಗಿ ಅಲ್ಲಿಂದ ಹೊರಟಳು. ವಿನೀತ್ ಅವಳನ್ನು ತಡೆಯಲು ಪ್ರಯತ್ನಿಸಿದರೂ ಸಹ ಶಿವಾನಿ ಅಲ್ಲಿ ನಿಲ್ಲದೆ ತನ್ನ ಕಾರಿನ ಹತ್ತಿರ ಅಳುತ್ತಾ ಬಂದಳು. ಅವಳ ಹಿಂದೆ ವಿನೀತ್ ಓಡೋಡಿ ಬಂದಿದ್ದ. ವಿನೀತ್ನ ಹಿಂದೆ ಶೀತಲ್ ತನ್ನ ತಂಗಿಗೆ ಅಣ್ಣ ಏನು ಕೊಡಬಹುದೆಂದು ನೋಡಲು ಬಂದಳು. ಆಗ ವಿನೀತ್ನ ಕಾರ್ಯಕ್ಷೇತ್ರದ ಒಳಗಡೆ ಬರುವಂತಹ DIG ಸರ್ ಅವರ ಕಾರಲ್ಲಿ ಬಂದು ನಿಂತರು. ಅವರು ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಮೊದಲು ಕಲೆಕ್ಟರ್ ಶಿವಾನಿಯವರಿಗೆ ಸೆಲ್ಯೂಟ್ ಅನ್ನು ಹೊಡೆದರು. DIG ಸರ್ನನ್ನು ವಿನೀತ್ ನೋಡಿದಾಗ ಅವರಿಗೆ ಸೆಲ್ಯೂಟ್ ಹೊಡೆದ. ಅದೇ DIG ಸರ್ ಶಿವಾನಿಗೆ ಸೆಲ್ಯೂಟ್ ಹೊಡೆದಾಗ ಶೀತಲ್ ಮತ್ತು ವಿನೀತ್ ದಿಗ್ಭ್ರಮೆಯಿಂದ ನೋಡುತ್ತಲೇ ಇದ್ದರು. ವಿನೀತ್ ಬನ್ನಿ ಸರ್ ಒಳಗಡೆ ಎಂದು ಕರೆದ. ಆಗ DIG ಸರ್ ಹೇಳಿದರು, ನನಗೆ ಮೇಡಮ್ನ ಹತ್ತಿರ ಮುಖ್ಯವಾದ ಕೆಲಸ ಇದೆ, ನನಗೆ ಇವರು ನಿಮ್ಮ ಮನೆಗೆ ಬಂದಿರೋದು ಗೊತ್ತಾಯಿತು, ಹಾಗಾಗಿ ಇಲ್ಲಿಗೆ ಬಂದೆ ಎಂದರು. ಹಾಗಾದರೆ ನೀವು ಇಲ್ಲಿ ಹೇಗೆ ಮೇಡಮ್ ಎಂದು DIG ಕೇಳಿದರು. ಆಗ ವಿನೀತ್ ಹೇಳಿದ, ಇವಳು ನನ್ನ ತಂಗಿ ಸರ್, ನೀವಿವರನ್ನು ತಪ್ಪು ತಿಳಿದುಕೊಂಡಿದ್ದೀರಿ, ನೀವು ನನ್ನ ತಂಗಿಯನ್ನು ಮೇಡಮ್ ಅಂತ ಕರೆಯುತ್ತಿದ್ದೀರಿ ಎಂದ. ಆಗ ಶೀತಲ್ ಮಾತಿನ ಮಧ್ಯದಲ್ಲಿ ಬಂದು, ಹೌದು ಸರ್,
ಇವಳು ಸಾಧಾರಣ ಬಡತನದ ಪರಿಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸುವ ಅನಾಥ ಹುಡುಗಿ. ಇವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಕೆಲವೊಮ್ಮೆ ದಾರಿ ಕಾಣದೆ ಅಲೆದು ಅಲೆದು ಮರೆತು ಈ ಮನೆಗೆ ಬರ್ತಾಳೆ. ಅಲ್ಲದೆ ನೀವು ಇವಳನ್ನು ಮೇಡಮ್ ಅಂತ ಕರೆಯುತ್ತಿದ್ದೀರಿ ಸರ್. ಇವಳು ಅಂಥದ್ದೇನು ಮಾಡಿದಾಳೆ ಅಂತ ನೀವು ಇವಳನ್ನು ಮೇಡಮ್ ಮೇಡಮ್ ಅಂತ ಕರೆಯುತ್ತಿದ್ದೀರಾ? ಇವಳಿಗಿಂತ ಚೆನ್ನಾಗಿ ನಿಮ್ಮ ಮನೆಯ ಕೆಲಸದಾಳು ಇರಬಹುದು ಎಂದು ಶೀತಲ್ ಅಷ್ಟು ಹೇಳುತ್ತಿರುವಾಗಲೇ DIG ಸರ್ ರೌದ್ರ ರೂಪದಲ್ಲಿ ಜೋರಾಗಿ ಹೇಳಿದರು. ಸಾಕು ಸಾಕು, ನಿಲ್ಲಿಸ್ತೀರಾ ನೀವಿಬ್ರು? ನನಗೆ ಇವತ್ತು ಗೊತ್ತಾಯಿತು, ಮೇಡಮ್ ಇಷ್ಟು ದೊಡ್ಡ ಪದವಿಯನ್ನು ಸ್ವೀಕರಿಸಿದ ಮೇಲೂ ಯಾಕೆ ತನ್ನ ಹೆಸರನ್ನು ಮತ್ತು ಪದವಿಯನ್ನು ರಹಸ್ಯವಾಗಿ ಇಟ್ಟರೆಂದು. ನಿಮ್ಮಂತಹ ಮಹಾನ್ ಚಿಂತಕರ ಆಲೋಚನೆಯನ್ನು ಪರೀಕ್ಷಿಸಲು ಇದನ್ನು ಮಾಡಿರಬೇಕು. ಹೇ ಮೂರ್ಖರೇ, ನಿಮಗೆ ಗೊತ್ತಿಲ್ಲ, ಈ ಮೇಡಮ್ ಈಗ ಕಲೆಕ್ಟರ್ ಆಗಿದ್ದಾರೆ. ಅಲ್ಲದೆ ಇವರು ಪದವಿಯನ್ನು ಪಡೆದ ಮೇಲೂ ಸಹ ಅವರು ಯಾವುದೇ ರಿಪೋರ್ಟ್ಗಳಿಗೆ ಈ ನ್ಯೂಸನ್ನು ಹಾಕಲು ಅನುಮತಿ ನೀಡಲಿಲ್ಲ. ಸಿಬ್ಬಂದಿ ವರ್ಗಕ್ಕೂ ಹೇಳಲು ಬಿಡಲಿಲ್ಲ. ಸದ್ದು ಗದ್ದಲವಿಲ್ಲದೆ ಸಾಧಾರಣವಾಗಿ ಎಲ್ಲ ಕೆಲಸ ಮೌನವಾಗಿ ನಡೆದಿತ್ತು. ಇದಕ್ಕಾಗಿ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ. ಶಿವಾನಿ ಮೇಡಮ್ ಕಲೆಕ್ಟರ್ ಆದ ನಂತರ ನಿನಗೆ ಪ್ರಮೋಷನ್ ಕೊಡಿಸಿದ್ರು. ಇಲ್ಲದಿದ್ದರೆ ನಿನ್ನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ದೊಡ್ಡ ಪ್ರಧಾನಮಂತ್ರಿ ಪದವಿ ಪಡೆದ ಹಾಗೆ ತೋರಿಸಿಕೊಳ್ತಿದ್ದೀರಿ. DIG ಸರಿ ಮಾತುಗಳನ್ನು ಹೇಳಿದಾಗ ಶೀತಲ್ ನಾಚಿಕೆಯಿಂದ ನೀರಾದಳು. ಯಾಕಂದರೆ ಶಿವಾನಿ ಮನೆಗೆ ಬಂದಾಗ ಅವಳು ಬಾಯಿಗೆ ಬಂದಂತೆ ಮಾತನಾಡಿದಳು. ಈಗ ಅವಳ ಬಾಯಿಗೆ ಬೀಗ ಹಾಕಿತ್ತು. ಅವಳು DIG ಸರ್ನಲ್ಲಿ ಕೈ ಜೋಡಿಸಿ ಕ್ಷಮೆ ಕೇಳಿದಳು. ವಿನೀತ್ ಸಹ DIGಯಲ್ಲಿ ಹೇಳಿದ ಪದಗಳಿಗೆ ಕ್ಷಮೆ ಕೇಳಿದ. ಆಗ DIG ಸರ್ ಹೇಳಿದರು, ನನ್ನಲ್ಲಿ ಕ್ಷಮೆ ಕೇಳಿ ಏನಾಗಬೇಕಾಗಿದೆ? ನೀವು ಕ್ಷಮೆ ಕೇಳಬೇಕಾದದ್ದು ಶಿವಾನಿ ಮೇಡಮ್ ಹತ್ತಿರ ಎಂದು ಹೇಳಿದರು. ನೀನು ಅವರ ಅಪರಾಧಿಯಾಗಿದ್ದಿ ಎಂದಾಗ ಶೀತಲ್ ಶಿವಾನಿಯಲ್ಲಿ ಹೇಳಿದಳು, ಶಿವಾನಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು. ದಯವಿಟ್ಟು ಕ್ಷಮಿಸು. ನಾನು ನನ್ನ ತಂದೆಯ ಮನೆಯಲ್ಲಿ ಇಷ್ಟೊಂದು ಐಶ್ವರ್ಯ ಮತ್ತು ಸುಖವನ್ನು ನೋಡಿರಲಿಲ್ಲ. ಹಾಗಾಗಿ ನಿನ್ನ ಅಣ್ಣನಿಗೆ ಕೆಲಸ ಸಿಕ್ಕಿದ ನಂತರ ನನ್ನ ಅಹಂಕಾರ ಹೆಚ್ಚಾಗಿತ್ತು. ಅದರಿಂದ ನಾನು ಕುರುಡಳಾದೆ. ನಿಮ್ಮಿಬ್ಬರ ಪ್ರೀತಿಯನ್ನು ನೋಡಿ ನನಗೆ ಅನ್ನಿಸ್ತಿತ್ತು, ಎಲ್ಲಿ ನಿಮ್ಮ ಪ್ರೀತಿ ನನ್ನ ಸುಖ ಸಂತೋಷವನ್ನು ಹಾಳು ಮಾಡುತ್ತದೆಯೋ ಎಂದು ಹೆದರಿದ್ದೆ. ಎಲ್ಲಿ ನಿನ್ನ ಅಣ್ಣ ನಿನ್ನ ಮದುವೆಯನ್ನು ಶ್ರೀಮಂತ ಮನೆತನಕ್ಕೆ ಹೆಚ್ಚಿನ ವರದಕ್ಷಿಣೆಯನ್ನು ನೀಡಿ ನಿನ್ನ ಮದುವೆ ಮಾಡಿದರೆ ನೀನಲ್ಲಿ ಸುಖದಲ್ಲಿ ಜೀವಿಸ್ತಿ. ನಾವಿಲ್ಲಿ ಕಂಗಾಲಾಗಬೇಕಾಗುತ್ತದೆ ಎಂದುಕೊಂಡೆ. ಅಲ್ಲದೆ ಕಾರ್ತಿಕ್ ಒಬ್ಬ ಬಡವ ಅವಿದ್ಯಾವಂತ ಎಂದುಕೊಂಡು ಅವನ ಜೊತೆ ಮದುವೆ ಮಾಡಿದ್ದೆ. ಆಮೇಲೆ ಅವನು ವಿದ್ಯಾವಂತ ಜಮೀನ್ದಾರರ ಮನೆತನದವ ಎಂದು ನಾನು ನಿನ್ನ ಅಣ್ಣನಲ್ಲೂ ಸುಳ್ಳು ಹೇಳಿದ್ದೆ. ಯಾಕಂದರೆ ನಿನ್ನ ಅತ್ತೆ ಕಾರ್ತಿಕ್ 12ನೇ ತರಗತಿವರೆಗೆ ಮಾತ್ರ ಕಲಿತಿದ್ದ ಎಂದಿದ್ದರು. ಅವನು ಗ್ರ್ಯಾಜುಯೇಷನ್ ಮಾಡಿದ್ದು ನನಗೂ ಗೊತ್ತಿರಲಿಲ್ಲ. ಶಿವಾನಿ ಆಗ ಹೇಳಿದಳು, ಹೌದು, ಕಾರ್ತಿಕ್ ತುಂಬ ಶ್ರಮಪಟ್ಟು ಕಲಿತು ಪೋಸ್ಟ್ ಗ್ರ್ಯಾಜುಯೇಷನ್ ಸಹ ಮಾಡಿದ್ದಾರೆ ಅತ್ತಿಗೆ. ಆಗ ಶೀತಲ್ ಪುನಃ ನಾಚಿಕೆಯಿಂದ ತಲೆ ತಗ್ಗಿಸಿ ಮೌನವಾಗಿ ನಿಂತಿದ್ದಳು. ವಿನೀತ್ ಹೇಳಿದ, ಶಿವಾನಿ, ಒಳಗಡೆ ಬಾ. DIG ಸರ್ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದಾರೆ. ಟೀ ಕಾಫಿ ಏನಾದರೂ ಕುಡಿಯುವ ಬನ್ನಿ ಎಂದಾಗ ಅವರು ಹೇಳಿದರು, ಒಳ್ಳೆಯದಾಯಿತು. ಎಲ್ಲರ ಸತ್ಯವೂ ಹೊರಗೆ ಬಂತು. ನಮ್ಮ ಹತ್ತಿರ ನಿನ್ನ ಮನೆಗೆ ಬಂದು ಟೀ ಕಾಫಿ ಕುಡಿಯುವಷ್ಟು ಸಮಯವಿಲ್ಲ. ನಿನ್ನ ತಂಗಿ ಕಲೆಕ್ಟರ್ ಆಗಿದ್ದಾಳೆ ಎಂದು ಅವರ ಸುತ್ತ ಅಗತ್ಯ ಇಲ್ಲ. ನೋಡಿ, ಶಿವಾನಿ ಮೇಡಮ್ ಎಷ್ಟು ಪ್ರಾಮಾಣಿಕರಂತ. ಅವರಿಗೆ ಸರ್ಕಾರದಿಂದ ಗಾಡಿ ಸಿಕ್ಕಿದ್ರೂ ಕೂಡ ಅವರು ಅದನ್ನು ಮಿಸ್ಯೂಸ್ ಮಾಡಲಿಲ್ಲ. ಅವರ ತವರು ಮನೆಗೆ ಬರುವಾಗ ಟ್ಯಾಕ್ಸಿ ಬುಕ್ ಮಾಡಿ ಬಾಡಿಗೆ ಕೊಟ್ಟು ಬಂದಿದ್ದಾರೆ. ಇದನ್ನೇ ಹೇಳೋದು, ಮನುಷ್ಯ ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಅಂತ. ಹೋಗುವ ಮೇಡಮ್ ಎಂದು ಶಿವಾನಿಯನ್ನು ಅವರ ಜೊತೆ ಕರೆದುಕೊಂಡು ಹೋದರು. ಆ ದಿನ ಕಲೆಕ್ಟರ್ಗಳ ಮೀಟಿಂಗ್ ಕರೆದಿದ್ದರು. ಅಲ್ಲಿ ಒಂದು ರಹಸ್ಯ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಅಲ್ಲಿಗೆ ಅಜಯ್ ಸಹ ಬಂದಿದ್ದ. ಮೀಟಿಂಗ್ ಎಲ್ಲ ಮುಗಿದ ನಂತರ ಶಿವಾನಿ, ಇನ್ನಾದರೂ ಮದುವೆ ಬಗ್ಗೆ ಯೋಚಿಸಿದ್ದೀರಾ ಅಜಯ್ ಸರ್ ಎಂದು ಕೇಳಿದಳು. ನಾನು ಇಷ್ಟಪಟ್ಟ ಹುಡುಗಿಯನ್ನು ಯಾರೋ ಒಬ್ಬ ಬಂದು ಕಸಿದುಕೊಂಡು ಹೋದ. ಹಾಗಾಗಿ ಅದರ ನಂತರ ಈಗ ನನಗೆ ಯಾರೂ ಕೂಡ ಇಷ್ಟವಾಗಲಿಲ್ಲ ಎಂದ. ಆಗ ಅವಳು ಕಣ್ಣಿನಲ್ಲಿ ಹೊಳಪನ್ನು ತುಂಬಿ ಕೇಳಿದಳು, ಹೌದಾ? ಹಾಗಾದರೆ ಭಾಗ್ಯಶಾಲಿ ಹುಡುಗಿ ಯಾರು ಅಜಯ್? ಆಗ ಅಜಯ್ ತನ್ನ ಬೆರಳನ್ನು ಅವಳ ಕಡೆ ಎತ್ತಿ ತೋರಿಸಿದ. ಆಗ ಅವಳು ಹೇಳಿದಳು, ಏ ಮಿಸ್ಟರ್, ಇದು ನನ್ನ ಪತಿಗೆ ಗೊತ್ತಾದರೆ ನಿನ್ನನ್ನು ಚಟ್ನಿ ಮಾಡಿ ಬಿಡ್ತಾರೆ. ಏನು ಹೇಳೋದಿದ್ರು ಸರಿಯಾಗಿ ಯೋಚಿಸಿ ಹೇಳು ಎಂದು ನಗುತ್ತಾ ಹೇಳಿದಳು. ಆ ದಿನ ಅಜಯ್ ಕಾರ್ತಿಕ್ನನ್ನು ಕರೆದಿದ್ದ. ಯಾಕಂದರೆ ಅಜಯ್ ಆ ದಿನ ಸಕ್ಸಸ್ ಪಾರ್ಟಿಯನ್ನು ಇಟ್ಟಿದ್ದ. ಆಗಲೇ ಕಾರ್ತಿಕ್ ಅವನ ಹಿಂದಿನಿಂದ ಬಂದು ಕೇಳಿದ, ಹೇ ಮಿಸ್ಟರ್, ಚಟ್ನಿ ಮಾಡೋದು ಮಾತ್ರ ಅಲ್ಲ, ಆ ಚಟ್ನಿಯನ್ನು ಮಾಡಿ ತಿನ್ನುತ್ತೇನೆ, ಅರ್ಥ ಆಯ್ತಾ ಎಂದ. ಅಜಯ್ ಕಾಲೇಜಿನ ದಿನಗಳಲ್ಲಿ ಶಿವಾನಿಗೆ ಗೊತ್ತಿಲ್ಲದ ಹಾಗೆ ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದೆ ಎಂದು ಮನಸ್ಸಿನ ಮಾತುಗಳನ್ನು ಕಾರ್ತಿಕ್ನಲ್ಲಿ ಹೇಳಿದ್ದ. ಅವೆಲ್ಲವನ್ನು ಕಾರ್ತಿಕ್ ಶಿವಾನಿಗೆ ಹೇಳಿದ. ಆದರೆ ಶಿವಾನಿಯ ಮನಸ್ಸಿನಲ್ಲಿ ಕೇವಲ ಒಂದು ಗೆಳೆತನವೆಂಬ ಪವಿತ್ರ ಸಂಬಂಧ ಮಾತ್ರ ಇತ್ತು. ಓಕೆ ಮಮ್ಮ. ಆಗ ಶಿವಾನಿ ಹೇಳಿದಳು, ಗೆಳೆತನದಿಂದಲೇ ಸರಿ, ನಾನು ನಿನ್ನ ಬಗ್ಗೆ ಯೋಚಿಸಿ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆ, ಬಾ ಎಂದು ಅವಳು ಅಜಯ್ನನ್ನು ಕರೆದುಕೊಂಡು ಹೋಗಿ ಅವಳ ಸಹೋದ್ಯೋಗಿ ಕಲೆಕ್ಟರ್ ಸುರಭಿಯವರನ್ನು ಭೇಟಿ ಮಾಡಿಸಿದಳು. ಸುರಭಿಗೆ ಅಜಯ್ನನ್ನು ಪರಿಚಯಿಸಿದಳು.
ಅವಳು ತುಂಬ ಸುಂದರವಾಗಿದ್ದಳು. ಅಲ್ಲದೆ ಅಜಯ್ನ ಬಾಳ ಸಂಗಾತಿಯಾಗಲು ಬೇಕಾದಂತ ಎಲ್ಲ ಅರ್ಹತೆ ಅವಳಲ್ಲಿ. ಅಜಯ್ ಅವಳನ್ನು ನೋಡಿ ತನ್ನ ಕನಸಿನ ರಾಣಿ ಪುನಃ ನನಗೆ ಸಿಕ್ಕಿದಳೆಂಬ ಸಂತೋಷದಲ್ಲಿದ್ದ. ಹಾಗಾಗಿ ಅಜಯ್ ಹಾಗೂ ಸುರಭಿ ಒಬ್ಬರಿಗೊಬ್ಬರು ಪರಸ್ಪರ ಇಷ್ಟಪಟ್ಟು ಈ ಸಂಬಂಧವನ್ನು ಒಪ್ಪಿದರು. ತುಂಬಾ ಆಡಂಬರದಿಂದ ಸುರಭಿ ಮತ್ತು ಅಜಯ್ನ ಮದುವೆಯನ್ನು ಮಾಡಿದರು. ನಂತರ ಕಾರ್ತಿಕ್ ಹಾಗೂ ಶಿವಾನಿಯು ಸಹ ತಮ್ಮ ಬದುಕಲ್ಲಿ ತುಂಬಾ ಸಂತೋಷವಾಗಿದ್ದರು. ಶಿವಾನಿಯ ಅಣ್ಣನಿಗೆ ಮತ್ತು ಮಕ್ಕಳಿಗೆ ಅವಳಿಂದ ಏನಾದರೂ ಕೆಲಸ ಆಗಬೇಕೆಂದಿದ್ದರೆ ಓಡೋಡಿ ಅವಳ ಹತ್ತಿರ ಬರುತ್ತಿದ್ದರು. ಅವಳು ಕೂಡ ಅವರಿಗೆ ಉದಾರ ಮನಸ್ಸಿನಿಂದ ತನ್ನಿಂದಾದ ಸಹಾಯವನ್ನು ಮಾಡುತ್ತಿದ್ದಳು. ಶೀತಲ್ಗೆ ತನ್ನ ತಪ್ಪಿನ ಅರಿವಾಯಿತು. ಶಿವಾನಿಯ ವಿಶಾಲವಾದ ಹೃದಯವನ್ನು ನೋಡಿ ಶೀತಲ್ಗೆ ನಾಚಿಕೆಯಾಗುತ್ತಿತ್ತು. ಅವಳಲ್ಲಿ ಹೇಳಲು ಯಾವುದೇ ಪದಗಳಿರಲಿಲ್ಲ. ಮಾತು ಮಾತಲ್ಲಿ ಕಾರ್ತಿಕ್ನ ಅಮ್ಮನಿಗೂ ಗೊತ್ತಾಗಿತ್ತು ಕಾರ್ತಿಕ್ ಸಹ ಏನು ಸಾಧಿಸಿದ್ದಾನೆ ಎಂದು. ಅವರು ಕೂಡ ತಮ್ಮ ಮಗನ ಶ್ರಮಕ್ಕೆ ತುಂಬಾ ಹೆಮ್ಮೆ ಪಟ್ಟರು. ಶಿವಾನಿ ಸಹ ತನ್ನ ಸಾಧನೆಯ ಬಗ್ಗೆ ಹೆಮ್ಮೆ ಪಟ್ಟಳು. ಅಲ್ಲದೆ ತಾನು ಕಲೆಕ್ಟರ್ ಆಗುವುದಕ್ಕೆ ಸ್ಫೂರ್ತಿಯಾದ ತನ್ನ ಗಂಡನಿಗೆ ಹಾಗೂ ಗೆಳೆಯ ಅಜಯ್ಗೆ ಎಲ್ಲ ಶ್ರೇಯಸ್ಸನ್ನು ನೀಡಿದಳು. ಅವರಿಬ್ಬರೂ ಕೂಡ ಅವಳ ಜೀವನದಲ್ಲಿ ಸಂತೋಷವನ್ನು ತುಂಬಿದ್ದರು. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.